ಓಂ ಚಕ್ಷುರುನ್ಮೀಲಿತಂ श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरो श्रीयुतापदकमलं श्रीगुरुं वैष्णवंश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादां सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमपरायते कृष्णाय कृष्णचैतन्यानामिने हे कृष्ण करुणा सिंधु दीनबन्धु जगत्पते गोपेश गोपिका कान्त राधा कान्त नमस्ते सप्तकाञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 ಹರೇ ಕೃಷ್ಣ. ಸೊ ಹೋದ ವಾರ ನಾವು ಕ್ಲಾಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮುಂಚೆ ಮಾಡಿದ್ವಿ. ಒಂದು ವಾರ ಗ್ಯಾಪ್ ಇದೆ, 2 ವೀಕ್ಸ್ ಗ್ಯಾಪ್ ಆಗಿದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ಚರ್ಚೆ ಆಗಿತ್ತು ಅನ್ನೋದು ಯಾರಾದ್ರೂ ನೆನಪಿದೆಯಾ? ಯಾರಾದ್ರೂ ನೆನ್ಸ್ಕೊಂತೀರಾ? ನಾವು 6ನೇ ಸ್ಕಂದ ಚರ್ಚೆ ಮಾಡ್ತೇವೆ. 6ನೇ ಸ್ಕಂದದಲ್ಲಿ ಒಂದು ಹೊಸ ಕಥೆ ಸ್ಟಾರ್ಟ್ ಆಗಿದೆ. ಅದು ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಡಿ. ಸ್ವರ್ಗಾಧಿಪತಿಯಾದ ಇಂದ್ರ ಭೋಗೈಶ್ವರದಲ್ಲಿ ತನ್ನ ಎಲ್ಲ ದೇವತೆಗಳು ಎಲ್ಲರ ಜೊತೆ ಶಚಿದೇವಿ ಜೊತೆ ಎಲ್ಲ ಲೋಲುಪ್ತನಾಗಿರ್ತಾನೆ. ಅವಾಗ ಇದ್ದಕ್ಕಿದ್ದಾಗೆ ಬೃಹಸ್ಪತಿಗಳು ಬರ್ತಾರೆ, ಅವರ ಗುರುಗಳಾದಂಥ ಬೃಹಸ್ಪತಿಗಳು. ಅವರನ್ನು ಅವನು ಗಮನಿಸೋದೇ ಇಲ್ಲ. ಅವರು ನೋಡಿ ಇವನು ಇದರಲ್ಲಿ ನಾನು ಐಶ್ವರ್ಯದಲ್ಲಿ ಮದನಾಗಿದ್ದಾನೆ ಅಂದ್ಬಿಟ್ಟು ಅವನು ಹೊರಟೋಗ್ತಾರೆ. ಆಮೇಲಿಂದ ಅವನು ಈ ಬೃಹಸ್ಪತಿಗಳು ಬಂದಿದ್ದು ನೋಡಿ ಇದಾಗುತ್ತೆ, ಅವನಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ, ಗುರುಗಳು ಬಂದಿದ್ರು, ನಾನೇನು ಅವ್ರಿಗೆ ಗೌರವನ ಸಲ್ಲಿಸ್ಲಿಲ್ವಲ್ಲ ಅಂಥೇಳಿ ಅವಾಗ ತುಂಬ ಪಶ್ಚಾತ್ತಾಪ ಪಟ್ಟು ಗುರುಗಳ ಮನೆಗೆ ಕ್ಷಮೆ ಕೇಳಕ್ಕೆ ಅಂತ ಹೋಗ್ತಾನೆ. ಗುರುಗಳು ಸಿಗೋದೇ ಇಲ್ಲ. ಆಮೇಲಿಂದ ಅವರೆಲ್ಲ ಬ್ರಹ್ಮಾಜಿ ಹತ್ರ ಹೋಗ್ತಾರೆ. ಇವನಿಗೆ ಮದದಿಂದ, ಐಶ್ವರ್ಯ ಮದದಿಂದ ಇವನು ಇದಾಗಿದ್ದಾನೆ, ನನಗೆ ಗೌರವ ಕೊಡ್ಲಿಲ್ಲ ಅಂದ್ಬಿಟ್ಟು ಇದು ಮಾಡಿದಾಗ ಅವನಿಗೆ ಐಶ್ವರ್ಯ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅವಾಗ ದೈತ್ಯರೆಲ್ಲ ಇದು ಮಾಡಿಬಿಟ್ಟು ಗೆದ್ಬಿಡ್ತಾರೆ ಇವನ ಮೇಲೆ. ಆಮೇಲಿಂದ ಬ್ರಹ್ಮನ ಹತ್ರ ಹೋಗಿ ಕೇಳ್ಕೊತಾರೆ, ಈ ತರ ಎಲ್ಲ ಆಗಿದೆ, ನಾವ್ ಹೇಗೆ ಮತ್ತಿರ್ಗ ಇದು ಮಾಡೋದು, ಗುರುಗಳನ್ನ ನಾವು ಈ ತರ ಅವಮಾನ ಮಾಡಿದ್ದಕ್ಕೆ ನಮ್ಗೆ ಈ ತರ ಆಗಿದೆ, ಇದಕ್ಕೆ ಏನಾದ್ರು ಇದನ್ನ ಹೇಳಿ ಪರಿಸ್ಥಿತಿಯನ್ನೆಲ್ಲ ವಿವರಿಸಿದಾಗ ಅವರು ನೀವು ಬೇರೆ ಪುರೋಹಿತರನ್ನ ಗೊತ್ತು ಮಾಡ್ಕೊಂಡು ಇದನ್ನ ಮಾಡಿ ಯಜ್ಞಗಳನ್ನು ಮಾಡಿ ಅಂತ ಹೇಳ್ತಾರೆ. ಅವಾಗ ತ್ವಷ್ಟ ಅನ್ನೋರ್ ಮಗನ ವಿಶ್ವರೂಪನ್ನ ಪೌರೋಹಿತವಾಗಿ ಸ್ವೀಕರಿಸ್ತಾರೆ. ಅಲ್ಲಿವರೆಗೇನು ಹೋಗಿಲ್ಲ ನಾವು ಆ ಕಥೆ. ನೀವು ಮುಂದಿನ ಕಥೆ ಹೇಳ್ತಾ ಇದ್ದೀರಿ. ಬರೀ ನಾವು 20 ಶ್ಲೋಕ ಮಾತ್ರ ಚರ್ಚೆ ಮಾಡಿತ್ತಲ್ಲ. ಸೊ ಮಾತಾಡಿ ಸಂಕ್ಷಿಪ್ತವಾಗಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇದು ಇಂದ್ರ ತನ್ನ ಗುರುಗಳ ಪ್ರತಿ ಅಪರಾಧವನ್ನು ಎಸಗಿದ. ಅಪರಾಧದ ಪರಿಣಾಮವಾಗಿ ಇಂದ್ರ ತನ್ನ ಎಲ್ಲ ಶಕ್ತಿಗಳನ್ನ ಕಳೆದುಕೊಂಡು ಬಿಟ್ಟ. ಸೊ ಯಾವಾಗ ಪುಂಸೋ ಮಹದ್ ಅತಿಕ್ರಮ, ಭಾಗವತದಲ್ಲಿ ಒಂದು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಮಹದ್ ಅತಿಕ್ರಮ ಅಂದ್ರೆ ಸಂತರಿಗೆ, ಮಹಾಪುರುಷರಿಗೆ ಅವಮಾನ ಮಾಡ್ತಾನೆ, ಅವಾಗ ಅವನು ತನ್ನ ಆಯುಷ್ಯನ ಕಳ್ಕೊಂತಾನೆ, ತನ್ನ ಯಶಸ್ಸನ್ನು ಕಳ್ಕೊಂತಾನೆ, ತನ್ನ ಸಂಪತ್ತನ್ನು ಕಳ್ಕೊಂತಾನೆ. ಇದೊಂದು ಶ್ಲೋಕ ಇಲ್ಲಿದೆ, ದಶಮ ಸ್ಕಂದದಲ್ಲಿ ಬರ್ದಿದ್ದಾನೆ. ಆಯುಷ್ಯೋ ಕಂಸ ಯಾವ ಕಾಂಟೆಕ್ಸ್ಟ್ ಅಂದ್ರೆ, ಕಂಸ ತನ್ನ ಎಷ್ಟೊಂದು ಅತ್ಯಾಚಾರ ಮಾಡ್ತಾ ಇದ್ದ, ಚಿಕ್ಕ ಮಕ್ಕಳನ್ನು ಕೊಲ್ತಾ ಇದ್ದ, ಬೃಂದಾವನದಲ್ಲಿ ಬ್ರಜವಾಸಿಗಳಿಗೆ ಕಷ್ಟವನ್ನು ಕೊಡ್ತಾ ಇದ್ದ.
ಹಾಗೆ ಈ ಶ್ಲೋಕವನ್ನು ಹೇಳ್ತಾರೆ. ಆಯುಷ್ಯಂ ಯಶೋ ಧರ್ಮಂ ಲೋಕಾನ್ ಆಶಿಷ ಏವ ಚ ಹಂತಿ ಶ್ರೇಯಾಂಶು ಸರ್ವಾನ್ ಪುಂಸೋ ಮಹದತಿಕ್ರಮಃ. ಆಯು ಅಂದ್ರೆ ಆಯುಷ್, ಡ್ಯೂರೇಷನ್ ಆಫ್ ಲೈಫ್. ಶ್ರೇಯಂ ಅಂದ್ರೆ ಸೌಂದರ್ಯ. ಯಾರು ಗುರುಗಳ ಸೇವೆ ಮಾಡಿ ಗುರುಗಳನ್ನು ಸಂತೃಪ್ತಿಗೊಳಿಸ್ತಾರೆ ಅವರ ಒಂದು ಮುಖದಲ್ಲಿ ತೇಜ ಇರ್ತದೆ, ಕಾಂತಿ ಇರ್ತದೆ. ಆದ್ರೆ ಯಾರು ಅಪರಾಧವನ್ನು ಮಾಡ್ತಾರೆ ಅವ್ರ ಮುಖ ಒಣಗುತ್ತದೆ. ಯಶಃ ಫೇಮ್, ಅವ್ರ ಖ್ಯಾತಿ ಹೆಚ್ಚಾಗ್ತದೆ ಸೇವೆ ಮಾಡಿದವರು. ಆ ಸೇವೆ ಯಾರು ಮಾಡೋದಿಲ್ಲ, ಅಪರಾಧ ಯಾರು ಮಾಡ್ತಾರೆ ಅವ್ರ ಖ್ಯಾತಿ ನಾಶವಾಗ್ತದೆ. ಅವರ ಧರ್ಮ, ಅವರ ಲೋಕಾನ್, ಲೋಕಾನ್ ಅಂತಂದ್ರೆ ಅವರ ಸ್ವರ್ಗವಾಸ, ಅವರ ಪುಣ್ಯ ಕಡೆ ಕ್ಷೀಣವಾಗ್ತದೆ, ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ. ಆಶೀಷ, ಮತ್ತೆ ಅವರು ಪಡೆದಂತ ಆಶೀರ್ವಾದ, ಆಶೀಷ ಇವತ್ತು ಹಂತಿ ಶ್ರೇಯಾಂಶು ಸರ್ವಾಣಿ ಪುಂಸ ಮಹದ್ ಅತಿಕ್ರಮ, ಇವೆಲ್ಲವೂ ಕ್ರಮೇಣವಾಗಿ ನಾಶ ಆಗ್ತದೆ ಅಂತ ಹೇಳ್ತಾರೆ. ಮಹದ್ ಅತಿಕ್ರಮ. My dear king, when a man persecutes great souls, all his benediction of longevity, beauty, fame, religion, blessings, and promotion are the atrocities of Kamsa. ಈ ಅಧ್ಯಾಯದ ಹೆಸರೇನು? ಕಂಸನ ಅತ್ಯಾಚಾರ. ಸೊ ಕಂಸನ ಆಯುಷ್ಯ ಕಡಿಮೆ ಆಗ್ತದೆ, ಆಗ್ತದೆ, ಅವನು ಸತ್ತೋಗ್ತಾನೆ. ಭವಿಷ್ಯದಲ್ಲಿ ಕಥೆ ಬರ್ತದೆ. ಅದಕ್ಕೆ ಇಲ್ಲಿ ಇಂದ್ರ ಕೂಡ ತನ್ನ ಗುರುಗಳಾದಂತಹ ಬೃಹಸ್ಪತಿಯರ ಮೇಲೆ ಅಪರಾಧದಿಂದ ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ದೈತ್ಯರು ಆಕ್ರಮಣ ಮಾಡಿದಾಗ ಎಲ್ಲ ದೇವತೆಗಳೆಲ್ಲ ಓಡೋದು. ದೈತ್ಯರ ಬಾಣಗಳಿಂದ ಅವರು ಗಾಯಗೊಂಡಿದ್ದರು. ಕೆಲವರು ಕೈ ಕಾಲು ಕೂಡ ಕಳ್ಕೊಂಡಿದ್ದರು. ಹೇಗೋ ಅವರು ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನಿಗೆ ಶರಣಾಗ್ತಾರೆ. ಬ್ರಹ್ಮನಿಗೆ ತಮ್ಮ ದುಃಖದ ಕಥೆಯನ್ನು ಹೇಳ್ತಾರೆ. ನೆಕ್ಸ್ಟ್ ಬ್ರಹ್ಮಾಜಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು 20ನೇ ಶ್ಲೋಕದವರೆಗೂ ಚರ್ಚೆ ಮಾಡಿದ್ದೇವೆ. 21ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ದೇವತೆಗಳಿಗೆ ಉಪದೇಶವನ್ನು ನೀಡಿ ವಾಸುದೇವಾಯ ದೇವಕಿ ಗೋಪಕುಮಾರ. ಸೊ ಬ್ರಹ್ಮದಿ ಇಂದ್ರನನ್ನ ನೋಡಿದ ತಕ್ಷಣ ಇಂದ್ರನಿಗೆ ಸ್ವಲ್ಪ ಶಿಕ್ಷೆ ಕೊಡ್ತಾರೆ, ತೆಗಳ್ತಾರೆ. ಇಂಥ ಮೂರ್ಖ ನೀನು, ಯಾರಿಂದ ನಿನಗೆ ಈ ಶಕ್ತಿ ಬಂದಿದೆ? ಅವರ ಪ್ರತಿ ಅಪಮಾನ ಮಾಡಿದ್ದೀಯಾ, ಅಪರಾಧವನ್ನು ಎಸಗಿದ್ದೀಯಾ? ಅದನ್ನ ತೆಗಳ್ತಾರೆ, ಬೈತಾರೆ. ಒಂಥರ ಪ್ರತಿದೂಷಣೆ ಮಾಡ್ತಾರೆ. ಬ್ರಹ್ಮೋವಾಚ ಅಹೋ ವದಸ್ಸುರಶ್ರೇಷ್ಠ ಯಭದ್ರಂ ವ ಕೃತಂ ಮಹತ್ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾನ್ನಾಭ್ಯನಂದತ. ಮಹಾಪಾವನಿ ಮಾತದು. ಪ್ರಭು ಬ್ರಹ್ಮನು ಹೇಳಿದನು, ದೇವತಾ ಶ್ರೇಷ್ಠನೇ, ನಿನ್ನ ಭೌತಿಕ ಐಶ್ವರ್ಯದ ಪರಿಣಾಮದಿಂದ ನಿನ್ನಲ್ಲಿ ಮದ ಉಂಟಾಯಿತು. ಅದರಿಂದಾಗಿ ಬೃಹಸ್ಪತಿಗಳು ನಿನ್ನ ಸಭೆಗೆ ಬಂದಾಗ ದುರ್ದೈವದಿಂದ ನೀನು ಅವರನ್ನು ಸರಿಯಾಗಿ ಸ್ವಾಗತಿಸಲಿಲ್ಲ. ಅವರು ಪರಬ್ರಹ್ಮನನ್ನು ತಿಳಿದವರು ಮತ್ತು ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿಕೊಂಡವರು. ಆದ್ದರಿಂದ ಅವರು ಬ್ರಾಹ್ಮಣರಲ್ಲಿಯೇ ಶ್ರೇಷ್ಠರಾಗಿದ್ದಾರೆ. ಆದ ಕಾರಣ ಅವರ ವಿಚಾರದಲ್ಲಿ ಅವಮರ್ಯಾದೆ ಮಾಡುವಂತೆ ನೀನು ವರ್ತಿಸಿದ್ದು ಬಹಳ ಆಶ್ಚರ್ಯಕರವಾಗಿದೆ. ಧನ್ಯವಾದಗಳು. ಹರೇ ಕೃಷ್ಣ. ಇದು ಇಂದ್ರನ ಸ್ವಭಾವ ಅಲ್ಲ. ಜನರಲಿ ಇಂದ್ರ ಯಾವಾಗ ತಗ್ಗಿ ಬಗ್ಗಿ ಇರ್ತಾ ಇದ್ದ, ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದ. ಅದೇ ಇಂದ್ರನ ಪದವಿ ಅವರಿಗಿದೆ. ಸೊ ಅಂದ್ರೆ ಸಾಮಾನ್ಯವಾಗಿ ಅವರು ಯಾವಾಗಲೂ ಗುರುಗಳ ಮೇಲೆ ತಗ್ಗಿ ಬಗ್ಗಿ ಇರ್ತಾ ಇದ್ರು. ಏನೋ ಅಕಸ್ಮಾತ್ ಆಗಿ ಇವತ್ತು ಒಂದು ಏನಂತ ಗರ್ವ ಉಂಟಾಯ್ತು. ಅದಕ್ಕೆ
ಅದಕ್ಕೆ ಅವರ ಬ್ರಹ್ಮಾಜಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಓ ಬದ ಸುರಶ್ರೇಷ್ಠ, ಎಲ್ಲ ಸುರರ ಶ್ರೇಷ್ಠ, ಎಲ್ಲ ದೇವತೆಗಳ ಲೀಡರ್ ನೀನು. ಸಾಮಾನ್ಯ ಪ್ರಜೆ ಏನಾದ್ರು ತಪ್ಪು ಮಾಡಿದ್ರೆ ಒಪ್ಕೋಬಹುದು, ಆದ್ರೆ ನೀನು ಲೀಡರ್, ನೀನ್ ಯಾಕೆ ಈ ರೀತಿ ತಪ್ಪು ಮಾಡಿದ್ದೀಯಾ? ಹರೇ ಕೃಷ್ಣ. ಸೌಂಡ್ ಬಹಳ ಕಡಿಮೆ ಅದ. ಸೌಂಡ್ ಸೌಂಡ್ ಬರುತ್ತೆ. ಒಂದು ಕಡಿಮೆ ಇತ್ತು. ಹರೇ ಹರೇ ಕೃಷ್ಣ. ಈಗ ಓಕೆನಾ? ಈಗ ಸರಿಯಾಗಿದೆ ಪ್ರಭು. ಈಗ ಬೆಸ್ಟ್ ಚೆನ್ನಾಗಿದೆಯಾ? ಓಕೆ. ಅದು ಮೈಕ್ರೋಫೋನ್ ಅಲ್ಲಿ ಸೆಟ್ಟಿಂಗ್ ಚೇಂಜ್ ಆಗಿತ್ತು. ಅದು ಬೇರೆ ಮೈಕ್ ಇಂದ ಆಡಿಯೋ ತಗೊಂತ ಇತ್ತು, ಸೆಟ್ಟಿಂಗ್ ಚೇಂಜ್. ಮಾಮೂಲಿ ಅಷ್ಟು ಇರ್ಲಿಲ್ಲ ಪ್ರಭು, ಅದಕ್ಕೆ. ಈಗ ಚೆನ್ನಾಗಿದೆಯಾ? ಈಗ ಸರಿ ಇದೆ. ಈಗ ಸರಿ ಇದೆಯಾ? ಓಕೆ. ನಾನೇನ್ ಹೇಳ್ತಿದ್ದೆ ಅಂದ್ರೆ, ಸೊ ಸಾಮಾನ್ಯವಾಗಿ ಇಂದ್ರ ಗುರುಗಳಿಗೆ ಏನು ಸೇವೆ ಸಲ್ಲಿಸ್ತಾ ಇದ್ದ, ಇದೆಲ್ಲ ಮಾಡ್ತಾ ಇದ್ದ. ಆದ್ರೆ ಅಕಸ್ಮಾತ್ ಆಗಿ ಏನೋ ತಪ್ಪು ಮಾಡಿದ. ಸೊ ಈ ರೀತಿ ಅದಕ್ಕೆ ಬ್ರಹ್ಮಾಜಿಯಲ್ಲಿ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ಕೆಲವೊಮ್ಮೆ ಒಳ್ಳೆ ವ್ಯಕ್ತಿ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಒಂದು ತಪ್ಪು ಮಾಡಬಹುದು. ಸೊ ಅದು ಸ್ವಲ್ಪ ತಪ್ಪಾಗಿದ್ರು ಕೂಡ ಅದು ದೊಡ್ಡದಾಗಿ ಕಾಣಿಸ್ತದೆ. ಸೊ ಯಾರಾದ್ರೂ ಬಿಳಿ ಬಟ್ಟೆ ಉಟ್ಕೊಂಡಿದ್ರೆ ಅದ್ರ ಒಂದು ಪೆನ್ನಿನ ಮಸಿ, ಒಂದು ಡಾಟ್ ಅಲ್ಲಿ ಬಿದ್ದರೆ ಅದು ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತದೆ. ಆದರೆ ಯಾರೊಬ್ಬ ವ್ಯಕ್ತಿ ಒಂದು ಶರ್ಟ್ ಉಟ್ಕೊಂಡಿದ್ದಾನೆ ಅಥವಾ ಲುಂಗಿ ಉಟ್ಕೊಂಡಿದ್ದಾನೆ, ಅದರಲ್ಲಿ ತುಂಬಾ ಕಲರ್ ಇದೆ, ಬ್ಲೂ ಕಲರ್, ರೆಡ್ ಕಲರ್ ಲೈನ್ಸ್ ಇದೆ, ಅದರಲ್ಲಿ ಮಸಿ ಬಿದ್ದರೆ ಏನು ಗೊತ್ತೇ ಆಗೋದಿಲ್ಲ. ಅದೇ ರೀತಿ ಯಾವಾಗ ಒಬ್ಬ ದೊಡ್ಡ ವ್ಯಕ್ತಿ, ವೆರಿ ಏನಂತಾರೆ, ಕ್ಲೀನ್ ವ್ಯಕ್ತಿ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದು ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸನ್ಯಾಸಿರ ಅಲ್ಪಛಿದ್ರ ಸರ್ವಲೋಕಗಾಯ. ವಿಶೇಷವಾಗಿ ಯಾರು ವೈರಾಗ್ಯದ ಮಾರ್ಗದಲ್ಲಿ ಇರ್ತಾರೆ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸನ್ಯಾಸಿರ ಅಲ್ಪಛಿದ್ರ, ಅವರಲ್ಲಿ ಏನಾದ್ರು ಸ್ವಲ್ಪ ದೋಷ ಕಂಡ್ರು ಸಾಕು ಜನರು ಮಾತಾಡ್ತಾರೆ. ರೈಟ್. ಅದಕ್ಕೆ ಚೈತನ್ಯ ಮಹಾಪ್ರಭು ತುಂಬಾ ಕೇರ್ಫುಲ್ ಆಗಿರ್ತಾ ಇದ್ರು. ವೆರಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ಪೀಪಲ್. ಸೊ ಅದಕ್ಕಾಗಿ ಆ ಒಂದು ಏನಂದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಇಲ್ಲಿ ಇಂದ್ರ ತಪ್ಪು ಮಾಡಿದ. ತಪ್ಪೇನು, ಗುರುಗಳು ಬಂದ್ರು ಸರಿಯಾಗಿ ಸ್ವಾಗತಿಸ್ಲಿಲ್ಲ ಅಷ್ಟೇ. ಸೊ ಅಂದ್ರೆ ಅವನು ಕೆಟ್ಟದ್ದು ಮಾತಾಡಿಲ್ಲ, ಅವಮಾನ ಮಾಡಲಿಲ್ಲ, ಏನಂತಾರೆ ಏನಾದ್ರು ಡಿಡ್ಂಟ್ ಡೂ ಎನಿಥಿಂಗ್. ದಟ್ ವಾಸ್ ಎ ಪ್ರಾಬ್ಲಮ್. ಗುರುಗಳು ಬಂದಾಗ ಎದ್ದು ನಿಲ್ಬೇಕು, ಸ್ವಾಗತಿಸ್ಬೇಕು, ಅದು ಮಾಡಲಿಲ್ಲ. ಸೊ ದಟ್ ಬಿಕೇಮ್ ಅಪರಾಧ. ಸೊ ಅದು ಯಾಕೆ ಆಯ್ತು ಅಂತಂದ್ರೆ ಪ್ರಭುಪಾದರಲ್ಲಿ ಹೇಳ್ತಾರೆ, ಫ್ಯಾಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಅತಿ ಪರಿಚಯಾತ್ ಅವಜ್ಞಾತ್ ಮಲಯಸ್ಯ ಭಿಲ್ಲ ಪುರಂದರಿ ಚಂದನ ತರುಕಾಷ್ಟಂ ಇಂಧನಂ ಕುರುತೆ. ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಅತಿ ಪರಿಚಯದ ಅವಜ್ಞಾತ್. ಯಾರಾದ್ರೂ ತುಂಬಾ ಫೆಮಿಲಿಯರ್ ಆಗಿಬಿಟ್ರೆ ವಿ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಇವ್ರು ಇಲ್ಲೇ ಇರ್ತಾರೆ, ಇವ್ರು ಹೀಗೆ, ಅವ್ರು ಯಾವಾಗಲೂ ಮಾತಾಡ್ಸುವುದು. ಅತಿ ಪರಿಚಯ. ಕೆಲವೊಮ್ಮೆ ಆ ಒಂದು ಮರ್ಯಾದೆ ಉಲ್ಲಂಘನೆ ಆಗುವ ಸಾಧ್ಯತೆ ಇರ್ತದೆ, ಬಿಕಾಸ್ ಆಫ್ ಟು ಮಚ್ ಆಫ್ ಫ್ಯಾಮಿಲಿಯಾರಿಟಿ. ಒಬ್ಬಳು ಮಲಯಸ್ಯ ಭಿಲ್ಲ ಪುರಂದರಿ ಅಂದ್ರೆ ಒಂದು ಮಲೆಯ ಪರ್ವತದಲ್ಲಿ ಸಾಕಷ್ಟು ಚಂದನ ಬೆಳೀತದಲ್ಲಿ ಅಲ್ಲಿ ಒಬ್ಬಳು ಸ್ತ್ರೀ ಇದ್ಲು. ಅವಳು ಅಲ್ಲಿ ಆದಿವಾಸಿ, ಅಲ್ಲೇ ಇರ್ತಾ ಇದ್ಲು. ಸೊ ಅವಳಿಗೆ ಅಡಿಗೆ ಮಾಡಬೇಕಿತ್ತಲ್ಲ, ಸೊ ಅಡಿಗೆ ಮಾಡೋದಕ್ಕೆ ಕಟ್ಟಿಗೆ ಬೇಕು. ಅದಕ್ಕೆ ಅವಳು ಅಲ್ಲಿ ಕಾಡಿನಲ್ಲಿ ಕಟ್ಟಿಗೆ ಸಂಗ್ರಹಿಸ್ತಾ ಇದ್ಲು. ಸೊ ಅಲ್ಲಿ ಅವಳು ಚಂದನ ವೃಕ್ಷವನ್ನ ಕಡಿದು ಆ ಚಂದನ ಕಟ್ಟಿಗೆಯನ್ನ ಅವಳು ಅಡಿಗೆ ಮಾಡೋಕ್ಕೆ ಬಳಸ್ತಾ ಇದ್ದಂತೆ. ಯಾಕಂದ್ರೆ ಅತಿ ಪರಿಚಯ ಎಲ್ಲ ಕಡೆ ಚಂದನನೇ ಇದೆ ಅಲ್ಲಿ. ಸೊ ಒಂದು ಕಡಿದ್ರೆ ಏನು ಅದು ಎಷ್ಟು ಬೆಲೆ ಬಾಳುವಂತಹ ಒಂದು ವೃಕ್ಷ. ಒಂದೊಂದು ಕಟ್ಟಿಗೆ 1,00,000 ರೂಪಾಯಿಗೆ ಮಾರಬಹುದು, ಅಷ್ಟು ದುಬಾರಿ. ಆದ್ರೆ ಅವಳಿಗೆ ಅದು ಅದೇಂದ್ರೆ ಸೌದೆ ಫಾರ್ ಕುಕಿಂಗ್. ಚಂದನ ತುರ್ಕ ಅಷ್ಟು ಇಂಧನಂ ಕುರುತೆ, ಅದನ್ನು ಇಂಧನವಾಗಿ ಬಳಸಿಕೊಂಡು ಅವಳು ಅಡುಗೆ ಮಾಡ್ತಾ ಇದ್ದಂತೆ. ಅದೇ ರೀತಿ ಕೆಲವೊಮ್ಮೆ ಭಕ್ತರ ಸಂಘದಲ್ಲಿರುವಾಗ ರೈಟ್, ಭಕ್ತರು ತುಂಬಾ ದುರ್ಲಭ. ರೈಟ್, ಕೋಟಿಶ್ವಪಿ ಮಹಾಮುನೆ. ಕೋಟಿ ಜನರಲ್ಲಿ ಒಬ್ಬರು ಭಕ್ತರು ಸಿಗ್ತಾರೆ, ಹರಿಕೃಷ್ಣ ಜಪ ಮಾಡೋರು ಸಿಗ್ತಾರೆ. ರೈಟ್. ಸೊ
ಆ, ಅಂತಹ ದುರ್ಲಭ ಭಕ್ತರ ಜೊತೆ ನಾವು ದಿನನಿತ್ಯ ಇರ್ತಾ ಇದೀವಿ. ಕರೆಕ್ಟ್. ಸೊ ದಿನನಿತ್ಯ ಸೇವೆ ಮಾಡೋದು, ಎಸ್ಪೆಷಲಿ ಯಾರು ಸೆಂಟರ್ಸ್ ಅಲ್ಲಿ ಇರ್ತಾರೆ, ಟೆಂಪಲ್ಸ್ ಅಲ್ಲಿ ಇರ್ತಾರೆ, ಅಥವಾ ಕಮ್ಯುನಿಟಿಲಿ ಇರ್ತಾರೆ, ಅಲ್ಲಿ ಹೋಗ್ತಾ ಬರ್ತಾ ಕುಂತಾಗ ನಿಂತಾಗ ತಿನ್ನುವಾಗ ಭಕ್ತರ ಜೊತೆನೆ ಇರ್ತೀವಿ. ಆವಾಗ ಏನಾಗ್ತದೆ, ಅಲ್ಲಿ ಒಂದು ಡೇಂಜರ್ ಏನಂತಂದ್ರೆ ಅತಿ ಪರಿಚಯ ಅವಜ್ಞಾತ್. ಸೊ ಅತಿ ಪರಿಚಯದಿಂದ ಕೆಲವೊಮ್ಮೆ ಅವಜ್ಞಾ, ಇಗ್ನೋರ್ ಮಾಡೋ, ನೆಗ್ಲೆಕ್ಟ್ ಮಾಡೋ ಸಾಧ್ಯತೆ ಇರ್ತದೆ. ಅದರಿಂದ ಅಪರಾಧ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ತುಂಬಾ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿ ನಾವು ವೈಷ್ಣವರ ಜೊತೆ ಡೀಲ್ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ, ತುಂಬಾ ಹತ್ತಿರ ಬಂದಾಗ ದೋಷಗಳು ಕಾಣಿಸ್ತವೆ. ದೂರ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ, ಆದ್ರೆ ಹತ್ತಿರ ಬಂದಾಗ ಅವರ ಒಂದು ದೋಷ, ಅವರ ಒಂದು ಸ್ವಭಾವ, ಮಟೀರಿಯಲ್ ಸ್ವಭಾವ, ಆಧ್ಯಾತ್ಮಿಕದಲ್ಲಿ ಏನು ದೋಷ ಇರೋದಿಲ್ಲ, ರೈಟ್. ಆದ್ರೆ ಎಲ್ಲರದು ಒಂದು ಕರ್ಮ ಬ್ಯಾಗೇಜ್ ಇದೆ, ಎಲ್ಲರ ಒಂದು ಸ್ವಭಾವ ಇದೆ. ಹತ್ತಿರ ಬಂದಾಗ ಸ್ವಭಾವ ಕಾಣಿಸ್ತದೆ. ಆ ಸ್ವಭಾವವನ್ನು ನೋಡಿದಾಗ ಕೆಲವೊಮ್ಮೆ ಅಪರಾಧ ಆಗುವ ಸಾಧ್ಯತೆ ಇರ್ತದೆ. ದೃಷ್ಟೈ ಸ್ವಭಾವ ಜನಿತೇ ವಪುಷಶ್ಚ ದೋಷೇ ನ ಪ್ರಾಕೃತತ್ವಂ ಇಹ ಭಕ್ತ ಜನಸ್ಯ ವಶೇ. ಅದಕ್ಕೆ ಉಪದೇಶಾಮೃತ ಪುಸ್ತಕದಲ್ಲಿ ಶ್ರೀಲ ರೂಪ ಗೋಸ್ವಾಮಿ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸ್ವಭಾವ ಜನಿತೇ ವಪುಷಶ್ಚ ದೋಷೇ. ಸ್ವಭಾವದಿಂದ ಪೂರ್ವ ಕರ್ಮದಿಂದ ಒಬ್ಬ ವ್ಯಕ್ತಿಯಲ್ಲಿ ಒಂದು ರೀತಿಯ ಸ್ವಭಾವ ಇರ್ತದೆ. ಕೆಲವರು ಮಾತಾಡೋ ರೀತಿ ಒಂದು ರೀತಿ ಇರ್ತದೆ, ಕೆಲವರು ಕೆಲಸ ಮಾಡುವ ರೀತಿ ಒಂಥರ ಇರ್ತದೆ, ತಿನ್ನೋ ರೀತಿ ಒಂದು ರೀತಿ ಇರ್ತದೆ. ಆ ಸ್ವಭಾವದಿಂದ ಬಂದಿದೆ ಅದು. ಆ ಸ್ವಭಾವದಿಂದ ಬಂದಿರುವಂತಹ ದೋಷಗಳನ್ನ ಪರಿಗಣಿಸಬಾರದು. ಯಾಕಂದ್ರೆ ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಸ್ವಭಾವ ಕರಗೋಗ್ತದೆ. ದಟ್ ಚೇಂಜಸ್. ಸೊ ಅದಕ್ಕಾಗಿ ಆ ವಪುಷಶ್ಚ ದೋಷೈ, ಶರೀರದಲ್ಲಿರುವಂತಹ ದೋಷಗಳನ್ನ, ಸ್ವಭಾವದಲ್ಲಿರುವಂತಹ ದೋಷಗಳನ್ನ ಪರಿಗಣಿಸಬಾರದು. ಅವರು ಮಾಡುತ್ತಿರುವಂತಹ ಭಕ್ತಿ ಸೇವೆ, ಅವ್ರು ಚಾಂಟಿಂಗ್ ಮಾಡ್ತಾ ಇದ್ದಾರೆ, ಅವರು ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಭಾಗವತ ಓದ್ತಾ ಇದ್ದಾರಾ, ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದಾರಾ, ಓಕೆ. ಸೊ 4 ನಿಯಮ ಫಾಲೋ ಮಾಡ್ತಾ ಇದ್ದಾರಾ, ಓಕೆ. ದೀಕ್ಷಾ ತಗೊಂಡಿದ್ದಾರಾ, ಓಕೆ. ಸೊ ಈ ರೀತಿ ಇಷ್ಟೆಲ್ಲ ಪಾಸಿಟಿವ್ ಇದೆ, ಆದ್ರೆ ಎಲ್ಲೋ ಒಂದು ದೋಷ ಇರ್ತದೆ. ಆ ದೋಷವನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬಾರದು. ಅದನ್ನ ದೋಷವನ್ನು ಪರಿಗಣಿಸಿದ್ರೆ ಅಲ್ಲಿ ಅಪರಾಧ ಆಗುವ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಫ್ಯಾಮಿಲಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಸಿನ್ಸ್ he came every day, they thought they did not need not to show him special respect. ಪ್ರತಿದಿನ ಬರ್ತಾರೆ ಗುರುಗಳು, ಇವತ್ತು ಬಂದರು, ನಾವ್ಯಾಕೆ ಸ್ಪೆಷಲ್ ರೆಸ್ಪೆಕ್ಟ್ ಇವತ್ತು ತೋರಿಸ್ಬೇಕು? ಅಲ್ಲಿ ತಪ್ಪಾಯ್ತು. ಪ್ರತಿದಿನ ಭಕ್ತರು ಈ ಡಿವೋಟಿ ಟೆಂಪಲ್ಗೆ ಬರ್ತಾನೆ, ನಾನು ಯಾಕೆ ನಮಸ್ಕಾರ ಮಾಡಬೇಕು? ಹಾಯ್ ಹಲೋ ಅಂದ್ರೆ ಆಯ್ತು. ಸರಿ, ವೈಷ್ಣವ ಪದ್ಧತಿಯಲ್ಲಿ ಪ್ರತಿ ಸಲ ಪ್ರತಿದಿನ ವೈಷ್ಣವರಿಗೆ ಭೇಟಿಯಾದ ನಮಸ್ಕಾರ ಮಾಡ್ತೀವಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ. ನಮ್ಮ ದೇವಸ್ಥಾನದಲ್ಲಿ ಕಾಮನ್ ಆಗಿ ಬೆಳಿಗ್ಗೆ ಮಾಡ್ತೀವಿ, ಮಂಗಳಾರತಿ ಆದ ನಂತರ 10 ನಾಮಪ್ರಭಾವ ನಂತರ ನಾವು ವೈಷ್ಣವ ಪ್ರಣಾಮ ಮಾಡ್ತೀವಿ. ಸೊ ಟೆಂಪಲ್ ಅಲ್ಲಿ ಯಾರಿದೆ ಎಲ್ಲರಿಗೂ ಪ್ರಣಾಮ ಮಾಡ್ತೀವಿ. ಸೊ ಆಗ ಏನಾದರೂ ಅನ್ನೋಯಿಂಗ್ಲಿ, ಗೊತ್ತಿಲ್ಲದೆ ಏನಾದರೂ ಅಪರಾಧ ಆಗಿದ್ರೆ ಅದು ಕ್ಷಮೆ ಆಗ್ತದೆ. ಬಟ್ ಆ ಟೆಂಪಲ್ ಅಲ್ಲಿ ಯಾರು ಭಕ್ತರು ಇರಲಿಲ್ಲ, ಬೇರೆ ಟೈಮಲ್ಲಿ ಬರ್ತಾರೆ. ಅವರು ಬೇರೆ ಟೈಮ್ ಬಂದಾಗ ನಮಸ್ಕಾರ ಮಾಡ್ಬೇಕು, ನಾವು ಅವರಿಗೆ ನಮಸ್ಕಾರ ಮಾಡ್ಬೇಕು. ಅವಾಗ ಏನಾಗ್ತದೆ, ವಾಂಛಾಕಲ್ಪತರುಭ್ಯಶ್ಚ. ಒಂದು ವೇಳೆ ಗೊತ್ತಿಲ್ಲದೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದು ಕ್ಷಮೆ ಇರ್ತದೆ. ಸೊ ವಿ ಶುಡ್ ಫಾಲೋ ದಿಸ್ ಎಟಿಕೆಟ್. ಎಸ್ಪೆಷಲಿ ವರಿಷ್ಠ ಭಕ್ತರನ್ನು ನೋಡಿದಾಗ ನಮಸ್ಕಾರ ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿದೆ. ಎಸ್ಪೆಷಲಿ ವರಿಷ್ಠ ಭಕ್ತರನ್ನು ನೋಡಿದಾಗ 2 ಸಲ ನಮಸ್ಕಾರ ಮಾಡಬೇಕು. ನಾವು ಅವರನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು. ಅವರು ನಮ್ಮನ್ನ ನೋಡದೇ ಇರಲಿ, ನೋಡಿದ ತಕ್ಷಣ ನಮಸ್ಕಾರ ಮಾಡಿ. ಮತ್ತೆ ಅವರು ನಮ್ಮ ಕಡೆ ದೃಷ್ಟಿ ಹಾಕಿದಾಗ, ಓ ನೀನು ಬಂದಿದ್ದೀಯಾ ಅಂತ ನೋಡಿದೆ ಮತ್ತೆ ನಮಸ್ಕಾರ ಮಾಡಬೇಕು. ಸೊ ದಟ್ ಇಸ್ ಅ ಎಟಿಕೆಟ್. ಕೆಲವೊಮ್ಮೆ ವರಿಷ್ಠ ವೈಷ್ಣವರು ಯಾರ ಜೊತೆ ಮಾತಾಡ್ತಾ ಇರ್ತಾರೆ, ನಾವು ಅವರನ್ನು ನೋಡಿದ್ದೀವಿ, ಅವರು ನಮ್ಮನ್ನು ನೋಡ್ತಾ ಇಲ್ಲ, ನಮಸ್ಕಾರ ಮಾಡೋದು. ಬಟ್ ಒಂದು ವೇಳೆ ಅವರು ನಮ್ಮ ಕಡೆ ನೋಡಿದರೆ, ಸ್ವಲ್ಪ ಸಮಯದ ನಂತರ ನೋಡಿದರೆ ಮತ್ತೆ ನಮಸ್ಕಾರ ಮಾಡೋದು. ಸೊ ದಿಸ್ ಇಸ್ ದ ಎಟಿಕೆಟ್. ಮತ್ತೆ ಸನ್ಯಾಸಿಗಳನ್ನು ನೋಡಿದಾಗ ಅಷ್ಟಾಂಗ ಪ್ರಣಾಮ, ದಂಡೋತ್ ಪ್ರಣಾಮ ಹಾಕಬೇಕು. ಬಿಕಾಸ್ ಸ್ತ್ರೀಯರು ಯಾವಾಗಲೂ ಪಂಚಾಂಗ ಪ್ರಣಾಮ ಮಾತ್ರ ಹಾಕಬೇಕು. ಬಟ್ ಪ್ರಭು ದಿಸ್ ಕ್ಯಾನ್ ಆಫರ್ ದಂಡವತ್ ಪ್ರಣಾಮ. ಸೊ ಯಾವಾಗ ನಾವು ಈ ಏನಂತಾರೆ ಎಟಿಕೆಟ್ಸ್ ಫಾಲೋ ಮಾಡ್ತೀವಿ, ರೈಟ್, ವೈಷ್ಣವ ಸದಾಚಾರವನ್ನ, ಮರ್ಯಾದೆಯನ್ನು ಫಾಲೋ ಮಾಡ್ತೀವಿ, ಅವಾಗ ಅಪರಾಧ ಆಗೋ ಸಾಧ್ಯತೆ ಇರೋದಿಲ್ಲ. ಯಾವಾಗ ಇವ್ರು ಗೊತ್ತಾ ನನಗೆ ನಮಸ್ಕಾರ ಹೇಗೆ ಮಾಡಬೇಕು ಅಥವಾ ಏನಂತ ಇಗ್ನೋರ್ ಮಾಡಿಬಿಟ್ರೆ ಅಲ್ಲಿ ಅಪರಾಧ ಆಗೋ ಸಾಧ್ಯತೆ ಇದೆ. ಸೊ ದಟ್ಸ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಮತ್ತೆ ಎಲ್ಲಾ ಅಪರಾಧಗಳಲ್ಲಿ ಶ್ರೇಷ್ಠವಾದ ಒಂದು ಅಪರಾಧ ಅಂತಂದ್ರೆ
ಗುರು ಅಪರಾಧ. ವೈಷ್ಣವ ಅಪರಾಧ ಡೇಂಜರಸ್, ಆದ್ರೆ ವೈಷ್ಣವರಲ್ಲಿ ಕೂಡ ಗುರುಗಳ ಪ್ರತಿ ಅಪರಾಧ ಮಾಡಿದರೆ ಇಟ್ಸ್ ಮೋರ್ ಡೇಂಜರಸ್. ಸೊ ವೈಷ್ಣವ ಅಪರಾಧವನ್ನ ಹಾತಿ ಮಾತಾ ಅಪರಾಧ ಅಂತ ಕರೀತಾರೆ, ಅಂದರೆ ಹುಚ್ಚು ಆನೆ ಅಪರಾಧ. ಸೊ ಹುಚ್ಚು ಆನೆ, ಆನೆ ತುಂಬಾ ಪವರ್ಫುಲ್, ಆದ್ರೆ ಆನೆಗೆ ಹುಚ್ಚು ಹಿಡಿದ್ರೆ ಅದು ಇನ್ನೂ ಪವರ್ಫುಲ್ ಆಗ್ತದೆ. ಸೊ ಅಂತ ಹುಚ್ಚು ಆನೆಯನ್ನ ಒಂದು ಗಾರ್ಡನ್ ಅಲ್ಲಿ, ಉದ್ಯಾನದಲ್ಲಿ ಬಿಟ್ಬಿಟ್ರೆ ಅದು ಉದ್ಯಾನವನ್ನ ಸರ್ವನಾಶ ಮಾಡ್ತದೆ. ರೈಟ್, ವರ್ಷಗಟ್ಲೆ ಬೆಳೆಸಿರುವಂತಹ ಒಂದು ಉದ್ಯಾನ ಒಂದು ಕ್ಷಣದಲ್ಲಿ ನಾಶವಾಗ್ತದೆ. ಸೊ ಅಷ್ಟು ಪವರ್ ಇದೆ ಹುಚ್ಚು ಆನೆಯಲ್ಲಿ. ಅದೇ ರೀತಿ ನಾವು ಎಷ್ಟೊಂದು ವರ್ಷದಿಂದ ಜಪ ಮಾಡ್ಕೊಂತ ಬಂದು ನಮ್ಮ ಹೃದಯದಲ್ಲಿ ನಾವು ಭಕ್ತಿಯ ಒಂದು ಉದ್ಯಾನವನ್ನ ಬೆಳೆಸ್ತಾ ಇದ್ದೀವಿ. ಅಲ್ಲಿ ಭಕ್ತಿಲತಾ ಬೀಜವನ್ನ ಬಿತ್ತಿ ಆ ಭಕ್ತಿಲತೆಯ ಒಂದು ವೃಕ್ಷ ಬೆಳೀತಾ ಇದೆ. ಸೊ ಅದನ್ನು ಜೋಪಾನವಾಗಿ ನಾವು ಕಾಪಾಡಬೇಕು. ಆ ಒಂದು ಉದ್ಯಾನದಲ್ಲಿ ಆ ಆನೆಯನ್ನು ಬಿಟ್ಟುಬಿಟ್ರೆ ಅದು ಆನೆಗೊಂದು ಆ ಭಕ್ತಿಲತೆಯನ್ನು ಕಿತ್ತು ಬಿಸಾಕ್ಬಿಡ್ತದೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ನಾವು ಕಲಿಬಹುದು. ಸೊ 21ನೇ ಶ್ಲೋಕ, 22ನೇ ಶ್ಲೋಕ ಯಾರಿಗೆ ಓದಕ್ಕೆ ಮನಸ್ಸಿದೆ ಅವರು ಕೈ ಎತ್ತಬಹುದು. ತಸ್ಯಾಯಂ ಅನಸ್ಯಾಸೀತ್ ಪರಭ್ಯೋವ ಪರಾಭವಃ ಪ್ರಕ್ಷೀಣೇಭ್ಯಃ ಸ್ವವೈರಿಭ್ಯಃ ಸಮೃದ್ಧಾನಾಂ ಚ ಯತ್ಸುರಾಃ. ಓದ್ಲ ಪ್ರಭುಜಿ. ಬೃಹಸ್ಪತಿಗಳ ವಿಚಾರದಲ್ಲಿ ನೀವು ತಪ್ಪಾಗಿ ನಡೆದುಕೊಂಡಿರಿ, ಅದರಿಂದಾಗಿಯೇ ನಿಮ್ಮನ್ನು ದೈತ್ಯರು ಸೋಲಿಸಿದ್ದಾರೆ. ನನ್ನ ಪ್ರಿಯ ದೇವತೆಗಳೇ, ದೈತ್ಯರು ದುರ್ಬಲರು, ಹೀಗಾಗಿ ಅವರು ನಿಮ್ಮಿಂದ ಹಲವು ಬಾರಿ ಸೋತಿದ್ದಾರೆ. ನೀವು ಐಶ್ವರ್ಯದಲ್ಲಿ ಅಷ್ಟೊಂದು ಉನ್ನತಿ ಪಡೆದವರು, ಹಾಗಿದ್ದು ಅವರಿಂದ ನೀವು ಹೇಗೆ ಪರಾಜಿತರಾದಿರಿ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಜನರಲಿ ಸಂಗ್ರಾಮದಲ್ಲಿ ದೇವತೆಗಳು ಗೆದ್ದಿದ್ದಾರೆ, ಹಲವಾರು ಬಾರಿ ಗೆದ್ದಿದ್ದಾರೆ. ಆದ್ರೆ ಈಗ ಅಸುರರು ಗೆದ್ದಿದ್ದಾರೆ. ಏನ್ ಕಾರಣ? ಇದು ಗುರುಗಳ ಪ್ರತಿ ಮಾಡಿದಂತ ಅಪರಾಧ. ಸೊ ಅಪರಾಧದ ಕಾರಣದಿಂದ ಇಲ್ಲಿ ಅವರು ಸೋತಿದ್ದಾರೆ. ಸೊ ಇನ್ನೊಂದು ಬಾರಿ ಇದೇ ರೀತಿ ಆಯ್ತು. ಯಾರಾದ್ರೂ ಗೊತ್ತಿದೆಯಾ? ಇಂದ್ರ ಇನ್ನೊಂದು ಪ್ರಸಂಗದಲ್ಲಿ ಒಂದು ಅಪರಾಧವನ್ನು ಮಾಡಿದ್ದ, ಆ ಕಾರಣದಿಂದ ಮತ್ತೆ ದೇವತೆಗಳಿಂದ ಸೋತ. ಯಾರಿಗಾದ್ರೂ ಗೊತ್ತಾ ಪ್ರಸಂಗ ಯಾವುದು ಅಂತ? ಅದು 8ನೇ ಸ್ಕಂದದಲ್ಲಿ ಬರ್ತದೆ. ಇಂದ್ರ ಯಾವ ಋಷಿಗಳ ಪ್ರತಿ ಅಪರಾಧವನ್ನು ಮಾಡಿದ, ಆ ಕಾರಣದಿಂದ ದಾನವರು ಅಟ್ಯಾಕ್ ಮಾಡಿ ದೇವತೆಗಳನ್ನು ಸೋಲಿಸ್ತಾರೆ. ತುಂಬಾ ಪ್ರಸಿದ್ಧವಾದ ಕಥೆ. ಯಾವ ಋಷಿ ಗೊತ್ತಿಲ್ಲ. ಅದು ಇದು ಅಲ್ಲ ಪ್ರಭು, ಹಾರ ಹಾಕಿದ್ದು ಪ್ರಸಾದ ಕರೆಕ್ಟ್ ಹಾರ ಹಾಕಿದ್ದು. ಕೆಳಗೆ ಬಿಸಾಡ್ತಾರೆ. ಇವರು Yes, ದೂರ್ವಾಸ ಮುನಿ, ದೂರ್ವಾಸ ಮುನಿಗಳಿಗೆ ಅಪರಾಧ ಮಾಡಿದ್ದಕ್ಕೆ ದುರ್ವಾಸ ಮುನಿಗಳು ಇಂದ್ರನಿಗೆ ಒಂದು ಹಾರವನ್ನು ಕೊಡ್ತಾರೆ, ಪುಷ್ಪಮಾಲ. ಅದು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಇಂದ್ರ ಅದನ್ನ ಸ್ವೀಕರಿಸಿ ಆನೆ ಮೇಲೆ ಹಾಕ್ಬಿಟ್ಟ, ಐರಾವತದ ಮೇಲೆ. ಐರಾವತಕ್ಕೆ ಏನ್ ಗೊತ್ತದ್ರ ಮಹತ್ವ? ಅದನ್ನ ಕೆಳಗಡೆ ಬಿಸಾಕಿ ಕಾಲಲ್ಲಿ ತುಳಿದ್ಬಿಟ್ಟ. ದುರ್ವಾಸ ಮುನಿಗಳಿಗೆ ಕೋಪ ಬಂತು. ಅಪರಾಧ ಆಯ್ತು ದುರ್ವಾಸ ಮುನಿಗಳ ಮೇಲೆ. ಸೊ ಇಂದ್ರ ಅಪರಾಧವನ್ನು ಎಸಗಿ ಶಲಶಕ್ತಿಯನ್ನು ಕಳ್ಕೊಂಡ್ಬಿಟ್ಟ. ಈ ಸುದ್ದಿ ಗೊತ್ತಾಯ್ತು ಯಾರಿಗೆ? ಬಲಿ ಮಹಾರಾಜನಿಗೆ. ಸೊ ಬಲಿ ಮಹಾರಾಜ್ ತಕ್ಷಣ ಅಟ್ಯಾಕ್ ಮಾಡಿದ ತಕ್ಷಣ ಇಂದ್ರ ದೇವತೆಗಳೆಲ್ಲ ಸೋತು ಓಡೋಗ್ಬಿಟ್ರು. ಸೊ ಬಲಿ ಚಕ್ರವರ್ತಿ 3 ಲೋಕಗಳ ಸ್ವಾಮಿಯಾದ. ಸೊ ಸ್ವರ್ಗವನ್ನು ಕೂಡ ಪಡೆದುಕೊಂಡ್ಬಿಟ್ಟು ತನ್ನ ವಶದಲ್ಲಿ ಮಾಡ್ಕೊಂಡ್ಬಿಟ್ಟ. ನಂತರ ಇಂದ್ರ ಮತ್ತೆ ಹೋಗ್ತಾರೆ ಯಾರ ಕಡೆ? ಮಹಾವಿಷ್ಣು. ಇದು ಕ್ಷೀರೋದಕ್ಷ ವಿಷ್ಣು ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನ ಜೊತೆ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಆಗ ಹೇಳ್ತಾನೆ, ನೀನೊಂದು ಒಪ್ಪಂದವನ್ನು ಮಾಡ್ಕೋ ಅಂತ. ಸೊ ಸಮುದ್ರ ಮಂಥನವನ್ನು ಮಾಡು ಅಂತ ಹೇಳ್ತಾರೆ. ಸೊ ಅದು ಇನ್ನೊಂದು ಕತೆ, 8ನೇ ಸ್ಕಂದದಲ್ಲಿ ಅದು ಬರ್ತದೆ. ಸೊ ಇಲ್ಲಿ ಅಪರಾಧದ ಕಾರಣದಿಂದ ಅವರು ಸೋತರು. ಭಗವನ್ ದ್ವಿಷಟ ಪಶ್ಯ ಪ್ರಕ್ಷೀಣಾನ್ ಗುರು ಅತಿಕ್ರಮಾತ್ ಸಂಪ್ರತಿ ಉಪಚಿತಾನ್ ಭೂಯಃ ಕಾವ್ಯಂ ಆರಾಧ್ಯ ಸ್ಥಿತಃ.
ಆದದಿ ಆದದೀರನ್ನಿಲಯನಂ ಮಮಾಪಿ ಭೃಗು ದೇವತಾಃ. ಓಕೆ, ಯಶೋಧ ಮಾತಾಜಿ. ಯಶೋಧ ಹರೇ ವ್ರಜ ಕೃಷ್ಣ. ಹರೇ ಕೃಷ್ಣ. ಇಂದ್ರನೇ, ನಿನ್ನ ಶತ್ರುಗಳಾದ ದೈತ್ಯರು ಶುಕ್ರಾಚಾರ್ಯರಿಗೆ ಅಗೌರವ ತೋರಿಸುತ್ತಿದ್ದರು. ಅದರಿಂದಾಗಿ ಅವರು ಅತಿ ದುರ್ಬಲರಾಗಿದ್ದರು. ಆದರೆ ಈಗ ಅವರು ಬಹುಶಕ್ತಿಯಿಂದ ಶುಕ್ರಾಚಾರ್ಯರನ್ನು ಆರಾಧಿಸುತ್ತಿರುವುದರಿಂದ ಅವರು ಮತ್ತೆ ಬಲಿಷ್ಠರಾಗಿದ್ದಾರೆ. ಶುಕ್ರಾಚಾರ್ಯರ ಮೇಲಿನ ತಮ್ಮ ಭಕ್ತಿಯಿಂದ ಅವರು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಎಷ್ಟೆಂದರೆ ಈಗ ಅವರು ನನ್ನಿಂದ ನನ್ನ ಧಾಮವನ್ನು ಕೂಡ ಸುಲಭವಾಗಿ ಕಿತ್ತುಕೊಳ್ಳಲು ಸಮರ್ಥರಾಗಿದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಮಮ ನಿಲಯಮಪಿ. ಅವರು ಎಷ್ಟು ಬಲಶಾಲಿ ಹೇಗಿದ್ದಾರೆ ಅಂದರೆ, ಯಾಕೆ ಅವರು ತಮ್ಮ ಗುರುಗಳ ಸೇವೆಯನ್ನು ಮಾಡಿ ಎಷ್ಟು ಬಲಶಾಲಿಯಾಗಿದ್ದಾರೆ ಅಂದರೆ, ಮಮ ನಿಲಯಮಪಿ ಆದದೀರನ್, ನನ್ನ ಸತ್ಯಲೋಕವನ್ನು ಕೂಡ ಕತ್ಕೋಬಹುದು, ಅಷ್ಟು ಪವರ್ಫುಲ್ ಆಗಿದ್ದರು ಅಂತ ಹೇಳ್ತಾರೆ. ಸೊ ಶುಕ್ರಾಚಾರ್ಯ, ಭೃಗು ದೇವತಾ ಅಂದ್ರೆ ಶುಕ್ರಾಚಾರ್ಯರು ಭೃಗು ವಂಶದಲ್ಲಿ ಬರುವಂತಹ ಋಷಿಗಳು. ಸೊ ಶುಕ್ರಾಚಾರ್ಯರ ಸೇವೆಯನ್ನು ಮಾಡಿ ಅವರು ಶಕ್ತಿಶಾಲಿಯಾಗಿದ್ದಾರೆ. ಸೊ ಈ ಪ್ರಿನ್ಸಿಪಲ್ ತುಂಬಾ ಪವರ್ಫುಲ್ ಆಗಿದೆ. ನಾವು ಏನಾದರೂ ಪಡೆದುಕೊಳ್ಬೇಕಂದ್ರೆ ನಾವು ಇನ್ನೊಬ್ಬರ ಸೇವೆಯನ್ನು ಮಾಡಬೇಕು. ಸಪೋಸ್ ಜ್ಞಾನ ಬೇಕು ನಮಗೆ, ಸೊ ಯಾರ ಹತ್ರ ಜ್ಞಾನ ಇದೆ ಅವರ ಸೇವೆ ಮಾಡಬೇಕು. ಯಾರೋ ಸಂಗೀತ ಕಲಿಬೇಕು, ಸಂಗೀತ ಗುರುಗಳ ಸೇವೆಯನ್ನು ಮಾಡಬೇಕು, ಆಗ ನಾವು ಸಂಗೀತ ಕಲಿಬಹುದು. ಸೊ ಅದೇ ರೀತಿ ಡಾಕ್ಟರ್ ಆಗಬೇಕು, ಸೊ ಇನ್ನೊಬ್ಬ ಡಾಕ್ಟರ್ ಜೊತೆ ಇಂಟರ್ನ್ಶಿಪ್ ಮಾಡಬೇಕು, ಅವ್ರು ಹೇಳ್ದಂಗೆ ಸೇವೆ ಮಾಡಬೇಕು, ಆಗ ನಾವು ಕಲಿಬಹುದು. ಅದೇ ರೀತಿ ಆಧ್ಯಾತ್ಮಿಕ ವಿದ್ಯೆ ಭಕ್ತಿಯಲ್ಲಿ ಪ್ರಗತಿ ಮಾಡಬೇಕಂತಂದ್ರೆ ಆ ಗುರುಗಳ ಸೇವೆಯನ್ನು ಮಾಡಬೇಕು. ಆಗ ಗುರುಗಳ ಅನುಗ್ರಹದಿಂದ ನಾವು ಕೂಡ ಆ ಭಕ್ತಿಯನ್ನ ಪಡೆದುಕೊಳ್ಳಬಹುದು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ನಗತಿ ಕುತೋಪಿ ಧ್ಯಾಯಂಸ್ತು ವಂಸ್ತಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಗುರುಗಳ ಸೇವೆ ಮಾಡೋದ್ರಿಂದ ಗುರುಗಳ ಅನುಗ್ರಹ ನಮಗೆ ಸಿಗ್ತದೆ. ಗುರುಗಳ ಅನುಗ್ರಹದಿಂದ ಕೃಷ್ಣನ ಅನುಗ್ರಹ ಕೂಡ ನಮಗೆ ಸಿಗ್ತದೆ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಣಿ. ರೈಟ್, ಗುರುಗಳ ಅನುಗ್ರಹದಿಂದ ಏನು ಸಾಧ್ಯ? ಮೂಕ, ಒಬ್ಬ ಮೂಕ ವ್ಯಕ್ತಿ ಕೂಡ ಕರೋತಿ ವಾಚಾಳಂ, ಚೆನ್ನಾಗಿ ಕವಿತೆಯನ್ನು ಮಾತಾಡ್ಬೋದು. ಪಂಗುಂ ಲಂಘಯತೆ ಗಿರಿಂ, ಪಂಗು ಅಂತಂದ್ರೆ ಕಾಲಿಲ್ಲದವನು, ನಡೆಯಕ್ಕಾಗದೇ ಇರುವವನು, ಅವನು ಪರ್ವತವನ್ನು ಏರಬಹುದು. ಅಂತಹ ಶಕ್ತಿ ಗುರುಗಳ ಅನುಗ್ರಹದಲ್ಲಿದೆ. ಯತ್ಕೃಪಾ ತಮಹಂ ವಂದೇ ಶ್ರೀ ಗುರು ದೀನತಾರಣಿ. ಸೊ ಗುರುಗಳ ಅನುಗ್ರಹದಿಂದ ಎಲ್ಲವೂ ಸಾಧ್ಯವಿದೆ. ಇಂಪಾಸಿಬಲ್ ಬಿಕಮ್ಸ್ ಪಾಸಿಬಲ್. ಒಂದು ಕತೆ 1970s ಅಲ್ಲಿ, ಐ ಥಿಂಕ್ ಇಟ್ ವಾಸ್ 72 73, ಆ ಟೈಮಲ್ಲಿ ಶೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತ ಅನುವಾದ ಮಾಡ್ತಾ ಇದ್ರು. ಚೈತನ್ಯ ಚರಿತಾಮೃತ ಗ್ರಂಥ 18 ವಾಲ್ಯೂಮ್ ಅಲ್ಲಿ ಅವರು ಪ್ರಿಂಟ್ ಮಾಡೋ ಪ್ಲಾನ್ ಇತ್ತು. ಸೊ ಅವರು ಪ್ರಭುಪಾದರು ಅನುವಾದ ಮಾಡಿದ್ರು. 1 ವರ್ಷ ಕಂಟಿನ್ಯೂಸ್ ಆಗಿ ಅನುವಾದ ಮಾಡಿ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಚೈತನ್ಯ ಚರಿತಾಮೃತವನ್ನು. ಪ್ರಭುಪಾದ್ ಭಾಗವತ ಬರಿತಾ ಇದ್ರು, ಅದನ್ನು ಸ್ಟಾಪ್ ಮಾಡಿ ಭಗವದ್ಗೀತೆ ಬರೆದ್ರು. ನಂತರ ಭಾಗವತ ಕಂಟಿನ್ಯೂ ಮಾಡಿದ್ರು, ನಂತರ ಅದನ್ನು ಸ್ಟಾಪ್ ಮಾಡಿ ಕೃಷ್ಣ ಬುಕ್ ಬರೆದ್ರು. ಯಾಕಂದರೆ ದಶಮ ಸ್ಕಂದ ಮುಟ್ಟುವಷ್ಟರಲ್ಲಿ ಎಷ್ಟು ಟೈಮ್ ಆಗ್ತದೆ ಗೊತ್ತಿಲ್ಲ, ನನಗೆ ಆಯುಷು ಕಮ್ಮಿ ಆಗ್ತದೆ, ವಯಸ್ಸಾಗ್ತದೆ, ಅದಕ್ಕೆ ನಾನು ಕೃಷ್ಣ ಕೊಡಬೇಕು ಅಂತ ದಶಮ ಸ್ಕಂದದ ಒಂದು ಸಮರಿ ಸ್ಟಡಿನ ಅವರು ಕೊಟ್ಬಿಡ್ತಾರೆ. ನಂತರ ಭಾಗವತ ಕಂಟಿನ್ಯೂ ಮಾಡ್ತಾ ಇದ್ರು. ಮಧ್ಯದಲ್ಲಿ 3ನೇ ಸ್ಕಂದ 4ನೇ ಸ್ಕಂದ ಅನುವಾದ ಮಾಡ್ತಾ ಇರುವಾಗ ಅದನ್ನು ಸ್ಟಾಪ್ ಮಾಡಿ ಚೈತನ್ಯ ಚರಿತಾಮೃತ ಮಾಡ್ತಾರೆ. 1 ವರ್ಷ ನಾನ್ ಸ್ಟಾಪ್ ಅನುವಾದ ಮಾಡಿ ಚೈತನ್ಯ ಚರಿತಾಮೃತ ಕಂಪ್ಲೀಟ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆದಾಗ ಪ್ರಭುಪಾದು ಒಂದು ಬೀಚಲ್ಲಿ ವಾಕಿಂಗ್ ಮಾಡುವಾಗ ತಮ್ಮ ಶಿಷ್ಯರಿದ್ರು, BBT ಭಕ್ತಿವೇದಾಂತ ಬುಕ್ ಟ್ರಸ್ಟ್, ಪ್ರಭುಪಾದರ ಬುಕ್ಕನ್ನು ಮುದ್ರಣ ಮಾಡುವಂಥ ಒಂದು ಟ್ರಸ್ಟ್ ಅದು. ಅಲ್ಲಿ ಮುಖ್ಯಸ್ಥರೆಲ್ಲ ವಾಕಿಂಗ್ ಮಾಡ್ತಾ ಇದ್ರು. ಪ್ರಭುಪಾದ ಕೇಳ್ತಾರೆ ಅವ್ರಿಗೆ, ಸೊ ಒಂದು ಬುಕ್ ಮುದ್ರಣ ಮಾಡಿ ಹೊರಗೆ ತರುವುದಕ್ಕೆ ಎಷ್ಟು ಸಮಯ ಬೇಕು ಅಂತ. ಅವ್ರು ಹೇಳ್ತಾರೆ, 1 ವಾಲ್ಯೂಮ್ ಮಾಡೋದಕ್ಕೆ 2 ತಿಂಗಳು ಬೇಕು ಅಂತ ಹೇಳ್ತಾರೆ. 1 ವಾಲ್ಯೂಮ್ ಮಾಡೋದಕ್ಕೆ 2 ತಿಂಗಳು. ಸೊ 18 ವಾಲ್ಯೂಮ್ ಮಾಡೋದಕ್ಕೆ 36 ತಿಂಗಳು, ಅಂದ್ರೆ 3 ವರ್ಷ ಬೇಕು ಎಲ್ಲ ಫುಲ್ ಚೈತನ್ಯ ಚರಿತಾಮೃತ ಪ್ರಿಂಟ್ ಆಗೋದಕ್ಕೆ. ಸೊ ಪ್ರಭುಪಾದರು ಇದನ್ನು ಕೇಳಿ ಅವರು ಹೇಳ್ತಾರೆ, ಅದನ್ನು ರಿವರ್ಸ್ ಮಾಡ್ತಾರೆ. ಐ ವಾಂಟ್ ಆಲ್ ದ 18 ವಾಲ್ಯೂಮ್ಸ್ ಪ್ರಿಂಟೆಡ್ ಇನ್ 2 months.
2 ತಿಂಗಳಲ್ಲಿ ನನಗೆ ಕಂಪ್ಲೀಟ್ ಚೈತನ್ಯ ಚರಿತಾಮೃತ 18 ವಾಲ್ಯೂಮ್ಸ್ ಪ್ರಿಂಟ್ ಆಗಿ ನಮ್ಗೆ ರೆಡಿ ಬೇಕು ಅಂತ. ಆಗ BBT ರಾಮೇಶ್ವರ್ ಗುರು ಅವ್ರು ಹೇಳ್ತಾರೆ, ಗುರುಪಾದ್ ಇಟ್ಸ್ ಇಂಪಾಸಿಬಲ್, ಸಾಧ್ಯವೇ ಇಲ್ಲ, ಆಗೋದೇ ಇಲ್ಲ. ಗುರುಪಾದರು ಸ್ಟಾಪ್ ಮಾಡ್ತಾರೆ, ನಡೀತಾ ಇದ್ರೆ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ತಮ್ಮ ಕೋಲನ್ನು ಕೆಳಗೆ ಚುಚ್ಚಿ, ಅದು ಅಲ್ಲಿ ಬೀಚಲ್ಲಿ ಮರಳಲ್ಲಿ ಚುಚ್ಚಿ ನೋಡಿ ಹೇಳ್ತಾರೆ, ಇಂಪಾಸಿಬಲ್ ಇಸ್ ಎ ವರ್ಡ್ ಇನ್ ಫೂಲ್ಸ್ ಡಿಕ್ಷನರಿ. ಅಸಾಧ್ಯ ಅನ್ನುವ ಪದವೇ ಇಲ್ಲ. ಅದೊಂದು ಪದ ಇದ್ರೆ ಅದು ಮೂರ್ಖರ ಡಿಕ್ಷನರಿ ಇರ್ತದೆ, ನನ್ನಲ್ಲಿಲ್ಲ ಅಂತ. ಡೂ ಇಟ್ ಅಂತಾರೆ. ಪ್ರಭು ನೆಡ್ಕೊಂಡು ಹೋಗ್ತಾರೆ. ಆಗ ಶಿಷ್ಯರೆಲ್ಲ ಅಲ್ಲಿ ಶಾಕ್ ಆಗಿಬಿಟ್ರು. 2 ತಿಂಗಳಲ್ಲಿ 18 ವಾಲ್ಯೂಮ್ಸ್ ಪ್ರಿಂಟ್ ಮಾಡಿ, ಪಬ್ಲಿಷ್ ಮಾಡಿ, ಪ್ರಿಂಟ್ ಮಾಡಿ, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ರೆಡಿ ಮಾಡಬೇಕು, ಅದು ಹೇಗೆ ಸಾಧ್ಯ ಅಂತ. ಅವರು ಪ್ರಭುಪಾದ ಜೊತೆ ವಾಕಿಂಗ್ ಹೋಗೋದಿಲ್ಲ, ವಾಪಸ್ ಹೋಗ್ತಾರೆ. ಬನ್ನಿ ಅರ್ಜೆಂಟ್ ಮೀಟಿಂಗ್ ಮಾಡಬೇಕು ಅಂತ. ಎಲ್ಲ ಶಿಷ್ಯರು ಹಿಂದೆ ಹೋಗಿ BBT ಆಫೀಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಏನು ಮಾಡೋದು, ಹೇಗೆ ಮಾಡೋದು. ಯಾಕಂದರೆ ಬೆಂಗಾಲಿ ಟ್ರಾನ್ಸ್ಲೇಷನ್ ಚೆಕ್ ಮಾಡಬೇಕು, ಮತ್ತು ಇಂಗ್ಲೀಷ್ ವರ್ಡ್ ಮೀನಿಂಗ್ ಚೆಕ್ ಮಾಡಬೇಕು, ನಂತರ ಪರ್ಪೋರ್ಟ್ಸ್ ಎಲ್ಲ ಮಾಡಬೇಕು, ಪೇಂಟಿಂಗ್ಸ್, ಫೋಟೋಸ್ ಹಾಕಬೇಕು. ಫೋಟೋಸ್ ಹಾಕೋದಕ್ಕೆ ಯಾರಾದ್ರೂ ಇಂಡಿಯಾಗೆ ಹೋಗಿ ಜಗನ್ನಾಥ್ ಪುರಿ, ನವದ್ವೀಪದೆಲ್ಲ ಫೋಟೋಸ್ ತರಬೇಕು, ಮತ್ತು ಕೆಲವರು ಪೇಂಟಿಂಗ್ಸ್ ಮಾಡಬೇಕು. ಇದೆಲ್ಲ ಹೇಗೆ ಮಾಡೋದು, ಸ್ವಲ್ಪ ತೆರೆ ಕೆಡ್ತಾ ಇತ್ತು ಅವರು. ಆಗ್ಬಿಟ್ಟು ಅವ್ರು ಮಾಡ್ತಾರೆ. ಇದನ್ನ ಮಾಡೋದಕ್ಕೆ ನಾವು 24 ಅವರ್ ಕೆಲಸ ಮಾಡೋದು, 24 ಗಂಟೆ 2 ತಿಂಗಳು ಕೆಲಸ ಮಾಡಬೇಕು. ಆಗ ಅವರು ಪ್ಲ್ಯಾನ್ ಮಾಡ್ತಾರೆ. ಹೀಗೆ ಸೊ 8 ತಾಸು ನೀನು ಮಾಡಿ, 8 ತಾಸು ನಾನು ಮಾಡ್ತೇನೆ, 8 ತಾಸು ಏನು ಮಾಡ್ತಾನೆ. ಸೊ ರೌಂಡ್ ದ ಕ್ಲಾಕ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. 24 ಅವರ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಒಬ್ಬರು ಪೇಂಟಿಂಗ್ದು ಸ್ಕೆಚ್ ಮಾಡ್ತಾ ಇದ್ರು, ಇನ್ನೊಬ್ರು ಬಣ್ಣ ತುಂಬ್ತಾ ಇದ್ರು, ಇನ್ನೊಬ್ರು ಫಿನಿಶ್ ಮಾಡ್ತಾ ಇದ್ರು. ಮತ್ತೆ ಪ್ರಭುಪಾದರಿಗೆ ಬಂದು ಹೇಳ್ತಾರೆ, ಪ್ರಭುಪಾದ್ ನಾವು ಮಾಡ್ತೀವಿ 2 ತಿಂಗಳಲ್ಲಿ, ಆದರೆ ನೀವು ಇಲ್ಲಿರಬೇಕು ನಮ್ಮ ಜೊತೆ. ಏನಾದರೂ ಡೌಟ್ ಬಂದರೆ ಕ್ಲಾರಿಫೈ ಮಾಡ್ತೀನಿ, ನಮ್ಮ ಜೊತೆ ಇಲ್ಲಿರಬೇಕು, ನಾವು ಮಾಡ್ತೀವಿ ಅಂತ. ಪ್ರಭುಪಾದ ಆಯ್ತು ಮಾಡ್ತೀನಿ, ಅಲ್ಲಿ ಸ್ಟೇ ಇರು. ಪ್ರಭುಪಾದ ಇದ್ರು 1-2 ವಾರ, ಆಮೇಲೆ ಹೊರಟ್ಬಿಟ್ರು. ಪ್ರೀಚಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಅವ್ರು ಹೊರಟ್ಬಿಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, 24 ಅವರ್ಸ್ ಕೆಲಸ ಮಾಡಿ ಅವರು ಈ ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸ್ತಾರೆ. ರೈಟ್, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಸೊ ಶಿಲ ಪ್ರಭುಪಾದರು ಅವರು ಎಲ್ಲಿದ್ರು, ಭಾರತಕ್ಕೆ ಬಂದಿದ್ರು, ವೃಂದಾವನದಲ್ಲಿದ್ದರು. ಸೊ 2 ತಿಂಗಳ ಟೈಮ್ ಮುಗಿತಾ ಇತ್ತು. ಸೊ ಶಿಷ್ಯರು ಅಮೆರಿಕದಿಂದ ಪ್ರಿಂಟೆಡ್ ಬುಕ್ಸ್ನ ಕೊರಿಯರ್ ಮಾಡ್ತಾರೆ. ಪ್ರಭುಪಾದರಿಗೆ ಸರಿಯಾದ ಸಮಯದಲ್ಲಿ ಅದು ಸಿಕ್ಬಿಡ್ತದೆ. ಪ್ರಭುಪಾದರ ನೋಡಿ ತುಂಬ ಸಂತೋಷಪಟ್ಟರು. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಮಹಾ ಸಾಧನೆಯನ್ನು ಮಾಡಿದ್ದಾರೆ. ದಿಸ್ ಇಸ್ ಇಂಪಾಸಿಬಲ್ ಬಿಕಮ್ಸ್ ಪಾಸಿಬಲ್. ಸೊ ಗುರುಗಳ ಅಪ್ಪಣೆ ಇದ್ದರೆ, ಗುರುಗಳ ಅಪ್ಪಣೆಯ ಜೊತೆ ಆ ಒಂದು ಕಾರ್ಯವನ್ನು ನೆರವೇರಿಸುವ ಶಕ್ತಿ ಕೂಡ ಬರ್ತದೆ. ಆ ಒಂದು ಆಜ್ಞೆಯ ಜೊತೆ ಶಕ್ತಿ ಸಂಚಾರ ಕೂಡ ಗುರುಗಳು ಮಾಡ್ತಾರೆ. ಸೊ ಆಜ್ಞೆಯಲ್ಲೇ ಶಕ್ತಿ ಇದೆ. ಅದು ಶಿಷ್ಯನಲ್ಲಿ ವಿಶ್ವಾಸ ಇರಬೇಕು. ಶಿಷ್ಯನಲ್ಲಿ ವಿಶ್ವಾಸ ಇದ್ರೆ ಅದು ಸಾಧ್ಯವಾಗ್ತದೆ. ವಿಶ್ವಾಸ ಇಲ್ಲ ಅಂದರೆ ಡೌಟ್ ಮಾಡ್ತಾ ಕೂತ್ಕೋತಾನೆ, ಕೆಲಸ ಸಾಧಿಸೋಕ್ಕಾಗೋದಿಲ್ಲ. ಸೊ ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಆಸೆ ಏನಿತ್ತು, ಪೃಥ್ವಿಯಲ್ಲಿ ಪ್ರತಿಯೊಂದು ನಗರದಲ್ಲಿ ಪೃಥ್ವಿ ತೇನಗರಾದಿ ಅಸಮುದ್ರ ನದ ನಾದಿ ಸಕಲೇ ಲೋಯಿ ಕೃಷ್ಣನ ತಾರ ಇಚ್ಛಾ ಬಲವಾನ್ ಪಾಶ್ಚಟೆ ಠಾನ್ ಠಾನ್ ಲೋಯಿ ಜಾತಿ ಗೋರಂಗೀರನ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇಚ್ಛೆ ಇತ್ತು, ತುಂಬ ದೃಢ ಇಚ್ಛೆ. ವಿದೇಶದ ಪ್ರತಿಯೊಂದು ನಗರದಲ್ಲಿ, ಗ್ರಾಮದಲ್ಲಿ ಹರಿನಾಮ ಸಂಕೀರ್ತನ ಆಗಬೇಕು ಅಂತ. ಸೊ ಕೆಲವರು ಶಿಷ್ಯರು ಹೋಗ್ತಾರೆ ಲಂಡನ್ಗೆ, ಅಲ್ಲಿ ಟ್ರೈ ಮಾಡ್ತಾರೆ, ಆದರೆ ಅಲ್ಲಿ ಯಶಸ್ಸು ಸಿಗೋದಿಲ್ಲ. ಸೊ ಅವರು ನಿರಾಶರಾಗಿ ಬರ್ತಾರೆ. ಗುರುಗಳೇ, ಪೃಥ್ವಿ ಅಂತಂದರೆ ಕೇವಲ ಭಾರತ ಮಾತ್ರ, ಭಾರತದಲ್ಲಿ ಪ್ರಚಾರ ಮಾಡಿ ಹೊರಗಡೆ ಮಾಡುವ ಆಸೆಯನ್ನು ಬಿಟ್ಟುಬಿಡಿ, ಯಾಕಂದರೆ ಅದು ಅಸಾಧ್ಯ. ಸೊ ಈ ರೀತಿ ಕೆಲವರು ಶಿಷ್ಯರೆಲ್ಲ ಮಾತಾಡ್ಕೊತಾ ಇದ್ರು, ಪೃಥ್ವಿ ಅಂತಂದರೆ ಕೇವಲ ಭಾರತ ಅಂತ. ಸೊ ಪ್ರಭುಪಾದರ ಮನೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಕೆಲವರು ಶಿಷ್ಯರಲ್ಲಿ ಬಂದಿದ್ರು, ಅಲ್ಲಿ ಪ್ರಚಾರ ಆಗ್ತಾ ಇತ್ತು, ಮಾಡ್ತಾ ಇದ್ರು. ಅಲ್ಲಿ ಸ್ಟೇರ್ ಕೇಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಸೊ ಒಬ್ಬ ಭಕ್ತಿ ಸಿದ್ಧಾಂತ ಸರಿದ ಶಿಷ್ಯರು ಅವ್ರು ಹೇಳ್ತಾ ಇದ್ರು, ಸೊ ವಿದೇಶದಲ್ಲಿ ಪ್ರಚಾರ ಇಂಪಾಸಿಬಲ್, ಎಲ್ಲ ಮೆಲಿಚರು, ಯವನರು, ಮಾಂಸ ತಿನ್ನೋರು, ಬೀಫ್ ತಿನ್ನೋರು, ಅವರೆಂಗೆ ಹರಿಕೃಷ್ಣ ಹೇಳ್ತಾರೆ, ಸಾಧ್ಯವೇ ಇಲ್ಲ. ಪೃಥ್ವಿ ಅಂತ ಭಾರತ ಪುಣ್ಯಭೂಮಿ, ಇಲ್ಲಿ ಮಾತ್ರ ಪ್ರಚಾರ ಆಗ್ತದೆ. ಸೊ ಹೊರದೇಶದಲ್ಲಿ ಸಾಧ್ಯವೇ ಇಲ್ಲ. ಆಗ ಅಭಯ್ ಬಾಬು ನಮ್ಮ ಶಿಲಪ್ರಭಾದಲ್ಲಿ ಕೂತ್ಕೊಂಡಿದ್ರು. ಅವ್ರ ಒಪಿನಿಯನ್ ಕೇಳ್ತಾರೆ, ಅಭಯ್ ಬಾಬು ನಿಮ್ಮ ವಿಚಾರ ಏನಂತ. ಅಭಯ್ ಬಾಬು ಹೇಳ್ತಾರೆ, ಇದು ಚೈತನ್ಯ ಮಹಾಪ್ರಭುಗಳ ಒಂದು ಪ್ರೆಡಿಕ್ಷನ್. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಇದು ಪೃಥ್ವಿಯಲ್ಲಿ ಪ್ರಚಾರ ಆಗ್ತದೆ ಅಂತ. ಖಚಿತವಾಗಿಯೂ ಆಗ್ತದೆ, ಆದರೆ ಅದು ನಿನ್ನಿಂದ ಆಗೋದಿಲ್ಲ. ಭವಿಷ್ಯದಲ್ಲಿ ಒಬ್ಬ ಮೂರ್ಖನು
ಇದನ್ನ ಸಾಧಿಸಿ ತೋರಿಸ್ತಾನೆ. ಸೊ ಅವ್ರು ಯಾರು? ಮೌರ್ಯಾಬಾಯಿ ಬಾಬು. ಅರೆ ಪ್ರಭುಪಾದರು. ಶಿಲ ಪ್ರಭುಪಾದ ಕಿ ಜೈ. ಸೊ ಮುಂದಿನ ವರ್ಷ ಶಿಲ ಪ್ರಭುಪಾದರ 50ನೇ ತಿರೋಭಾವ ಜಯಂತಿ. ಸೊ 50 ವರ್ಷದ ಹಿಂದೆ ಶಿಲ ಪ್ರಭುಪಾದರು ಈ ಭೂಮಿಯನ್ನು ಬಿಟ್ಟು ತಮ್ಮ ಲೋಕಕ್ಕೆ ತೆರಳಿದರು. ಸೊ ಈ ವರ್ಷವನ್ನ ನಾವು 50-60 ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಗೊತ್ತಾ? 50-60. ಇಸ್ಕಾನ್ ಸಂಸ್ಥಾಪನೆಯಾಗಿ 50 ವರ್ಷ ಆಗ್ತದೆ. 60 ವರ್ಷ ಆಗ್ತದೆ. 1966 ಅಲ್ಲಿ ಇಸ್ಕಾನ್ ಸ್ಥಾಪನೆ ಆಗಿತ್ತು, ಸೆಪ್ಟೆಂಬರ್ ಅಲ್ಲಿ. ಸೊ ಅದರ 50 ವರ್ಷ ಈ ವರ್ಷ. ಮುಂದಿನ ವರ್ಷ 60 ವರ್ಷ ಈ ವರ್ಷ. ಮುಂದಿನ ವರ್ಷ ಶಿಲ ಪ್ರಭುಪಾದರು ಈ ಭೂಮಿಯನ್ನು ಬಿಟ್ಟು ಒಂದು 50 ವರ್ಷ ಆಗ್ತದೆ. ಸೊ 60-50 ಈವೆಂಟ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಶಿಲ ಪ್ರಭುಪಾದರ ಬಗ್ಗೆ ಹೆಚ್ಚು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕು, ಕಲಿಬೇಕು, ಮತ್ತೆ ಪ್ರಭುಪಾದರ ಬಗ್ಗೆ ಇತರರಿಗೂ ಹೆಚ್ಚು ಹೇಳ್ಬೇಕು ನಾವು. ಸೊ ನಾವು ಕೂಡ ಒಂದು ಯೋಜನೆ ಮಾಡಿದ್ವಿ. ಸೊ ತಮಗೆಲ್ಲ ತಿಳಿಸ್ತೀವಿ ಯಾವ ರೀತಿ ಶಿಲ ಪ್ರಭುಪಾದರ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡುವುದು, ಲೀಲಾಮೃತವನ್ನು ಡಿಸ್ಟ್ರಿಬ್ಯೂಟ್ ಮಾಡುವುದು, ಪ್ರಭುಪಾದರ ಗ್ರಂಥಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವುದು, ಪ್ರಭುಪಾದರ ಕಥೆಗಳನ್ನು ನಾವು ಇನ್ನೊಬ್ಬರಿಗೆ ಹೇಳ್ಬೋದು, ತಲುಪಿಸಬಹುದು, ಈ ರೀತಿ. ಸೊ ಗುರುಗಳ ಆಜ್ಞೆಯಿಂದ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗ್ತದೆ. ದುಷ್ಕರಂ ಸುಕರಂ ಭವೇತ್. ಕಷ್ಟವಾದ ಕಾರ್ಯ ಕೂಡ ಸರಳವಾಗ್ತದೆ. ತ್ರಿಪಿಷ್ಟಪಂ ಕಿಂ ಗಣಯಂತ್ಯಭೇದ್ಯ ಮಂತ್ರ ಭೃಗೂಣಾಂ ಅನುಶೀಕ್ಷಿತಾರ್ಥಾಃ ನ ವಿಪ್ರ ಗೋವಿಂದ ಗಾವೀಶ್ವರಾಣಾಂ ಭವಂತ್ಯ ಭದ್ರಾಣಿ ನರೇಶ್ವರಾಣಾಂ. ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ ಗುರು. ಶುಕ್ರಾಚಾರ್ಯರ ಶಿಷ್ಯರಾದ ಅಸುರರು ಅವರ ಉಪದೇಶಗಳನ್ನು ಅನುಸರಿಸಲು ನಿರ್ಧರಿಸಿದರು. ಅದರಿಂದ ಈಗ ಅವರು ದೇವತೆಗಳ ವಿಚಾರದಲ್ಲಿ ಅಲಕ್ಷ್ಯ ತೋರಿಸುತ್ತಿದ್ದರು. ಬ್ರಾಹ್ಮಣರು ಗೋವು ಮತ್ತು ದೇವೋತ್ತಮ ಪರಮ ಪುರುಷ ಕೃಷ್ಣನ ಅನುಗ್ರಹದಲ್ಲಿ ಅಚಲ ಶ್ರದ್ಧೆ ಇರಿಸಿಕೊಳ್ಳಬೇಕು ಮತ್ತು ಈ ಮೂರನ್ನೂ ಸದಾ ಆರಾಧಿಸಬೇಕು. ಹಾಗೆ ಮಾಡುವ ರಾಜರು ಅಥವಾ ಇತರರು ತಮ್ಮ ಸ್ಥಾನದಲ್ಲಿ ಸದಾ ಬಲಿಷ್ಠರಾಗಿರುತ್ತಾರೆ. ಹರೇ ಕೃಷ್ಣ. ಯಾರಾದರೂ ಲೀಡರ್ ಆಗಿದ್ರೆ ಅವರು ಈ ಮೂರನ್ನ ಮಾಡಲೇಬೇಕು. ಏನು? ವಿಪ್ರ, ಗೋವಿಂದ, ಗಾವ್, ಈಶ್ವರಾಣ. ಸೊ ಒನ್ ಶುಡ್ ಸರ್ವ್. ಸೇವೆ ಮಾಡ್ಬೇಕು. ಯಾರ ಸೇವೆ? ವಿಪ್ರರು. ವಿಪ್ರರು ಅಂದ್ರೆ ಭಕ್ತರು ಅಥವಾ ಬ್ರಾಹ್ಮಣರು. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಬ್ರಾಹ್ಮಣರು, ಗೋವುಗಳು ಕೃಷ್ಣನಿಗೆ ತುಂಬಾ ಪ್ರಿಯ. ಸೊ ಅದಕ್ಕಾಗಿ ಯಾರು ಅವರ ಸೇವೆ ಮಾಡ್ತಾರೆ ಅವರಿಗೆ ಎಂದೂ ಅಭದ್ರವಾಗುವುದಿಲ್ಲ. ಭವಂತ್ಯ ಭದ್ರಾಣಿ ನರೇಶ್ವರಾಣ. ಸೊ ನ ಭವಂತ್ಯ ಭದ್ರಾಣಿ. ಸೊ ಅವರಿಗೆ ಏನೂ ಅಭದ್ರವಾಗುವುದಿಲ್ಲ. ವಿಪ್ರ ಅಂತಂದ್ರೆ ಬ್ರಾಹ್ಮಣರು, ಗೋವಿಂದ ಅಂತಂದ್ರೆ ಕೃಷ್ಣ, ಗಾವ್ ಅಂತಂದ್ರೆ ಹಸು. ಈ ರೀತಿ ಭೀಷ್ಮ ಪಿತಾಮಹ ಕೂಡ ಪಾಂಡವರಿಗೆ ಹೇಳ್ತಾರೆ, ವಿಪ್ರ ಧರ್ಮ ಅಚ್ಯುತಾಶ್ರಯ. ಹೇಗ್ ಯುಧಿಷ್ಠಿರ, ನೀನು ಯಾವಾಗಲೂ ಆಶ್ರಯವನ್ನು ಪಡೆದಿದ್ದೆ. ವಿಪ್ರ ಧರ್ಮ ಅಚ್ಯುತಾಶ್ರಯ. ಅಹೋ ಕಷ್ಟಂ ಅಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನಾಃ ಜೀವಿತಂ ನಾರ್ಹತ ಕ್ಲಿಷ್ಟಂ ವಿಪ್ರ ಧರ್ಮಚ್ಯುತಾಶ್ರಯ. ಪಾಂಡವರು ಯುದ್ಧವನ್ನು ಗೆದ್ದು ರಾಜರಾಗ್ತಾರೆ. ರಾಜರಾದ್ಮೇಲೆ ಭೀಷ್ಮರನ್ನ ಭೇಟಿಯಾಗಿ ಬರ್ತಾರೆ. ಭೀಷ್ಮರ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ. ಭೀಷ್ಮರು ಶರಶಯ ಮೇಲೆ ಮಲ್ಕೊಂಡಿದ್ರು. ರೈಟ್. ಸೊ ತುಂಬಾ ದಿವಸ ಕಾಲ ಅಲ್ಲಿ ರಣಭೂಮಿಯಲ್ಲೇ ಮಲಗಿದ್ರು. ಅಂತಹ ಸಮಯದಲ್ಲಿ ಪಾಂಡವರು ಬರ್ತಾರೆ, ಸುಸಜ್ಜಿತರಾಗಿ ಬರ್ತಾರೆ, ಚಿನ್ನದ ರಥದ ಮೇಲೆ ಬರ್ತಾರೆ. ಆಗ ಭೀಷ್ಮ ಅವರನ್ನ ಬರಮಾಡಿಕೊಂಡು ಅವ್ರಿಗೆ ಹೇಳ್ತಾನೆ, ಫಸ್ಟ್ ಶ್ಲೋಕ ಇದೆ, ಅಹೋ ಕಷ್ಟಂ ಅಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನ. ಎಷ್ಟು ಕಷ್ಟವನ್ನು ನೀವು ಸಹಿಸಿದ್ರಿ, ಎಷ್ಟು ಅನ್ಯಾಯವನ್ನು ನೀವು ಸಹಿಸಿದ್ರಿ. ಹೇ ಧರ್ಮನಂದನ, ಧರ್ಮದ ಮಕ್ಕಳು ನೀವು. ರೈಟ್. ಸೊ ಎಲ್ಲ ದೇವತೆಗಳ ಮಕ್ಕಳು ನೀವು.
ವಿಶೇಷವಾಗಿ ಯುಧಿಷ್ಠಿರ ಧರ್ಮರಾಯನ ಮಗ. ಇಷ್ಟು ಕಷ್ಟವನ್ನು ಸಹಿಸಿದ್ರಿ. ನಿಮ್ಮ ಜಾಗದಲ್ಲಿ ಯಾರಾದರೂ ಇದ್ದಿದ್ರೆ ಅವರು ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಜೀವಿತು ನಾರ್ಹತಃ ಕ್ಲಿಷ್ಟಂ. ಆದರೆ ನೀವು ಇದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಿದೆ. ಯಾಕಂದ್ರೆ ವಿಪ್ರ ಧರ್ಮ ಅಚ್ಯುತ ಆಶ್ರಯ. ನೀವು ಈ ಆಶ್ರಯವನ್ನು ಪಡೆದಿದ್ದೀರಿ. ವಿಪ್ರರ ಆಶ್ರಯ, ಧರ್ಮದ ಆಶ್ರಯ, ಮತ್ತೆ ಅಚ್ಯುತನ ಆಶ್ರಯ, ಕೃಷ್ಣನ ಆಶ್ರಯವನ್ನು ಪಡೆದಿದ್ದೀರಿ. ಅದಕ್ಕೆ ನೀವು ಎಲ್ಲಾ ಕಷ್ಟಗಳನ್ನ ದಾಟಿ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಯಿತು. ಸೊ ಅದಕ್ಕೆ ನಾವು ಕೂಡ ಈ ಪ್ರಿನ್ಸಿಪಲ್ ಫಾಲೋ ಮಾಡಬೇಕು. ಯಾವಾಗಲೂ ಭಕ್ತರ ಆಶ್ರಯದಲ್ಲಿರಬೇಕು. ಹಸುಗಳಿಗೆ ಸೇವೆಯನ್ನು ಸಲ್ಲಿಸಬೇಕು. ರೈಟ್. ಹಸು ಸೇವೆ ಅಂದ ತಕ್ಷಣ ನಾವು ಮುಂದಿನ ಬರುವ ಶನಿವಾರ ಒಂದು ಗೋಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅಲ್ಲಿ ಈಗಿನ ಕಾಲದಲ್ಲಿ ಜನರು ಹಸುಗಳಿಂದ ತುಂಬಾ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ರೈಟ್. ಹಸು ಅಂದ್ರೆ ಏನೋ ಗೊತ್ತಿಲ್ಲ, ಹಸು ಮುಟ್ಟೆ ಇಲ್ಲ ತುಂಬಾ ಜನ. ಸೊ ಅದಕ್ಕೆ ಒಂದು ಗೋಶಾಲೆಯಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಕಾರ್ಪೊರೇಟ್ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ 25 ಜನರ ಮಾತು ಕೇಳಿದ್ದೀವಿ. ಅಲ್ಲಿ ಸೇವೆ, ಗೋಸೇವೆ. ರೈಟ್. ಹುಲ್ಲು ಕತ್ತರಿಸೋದು, ಹಸುಗಳಿಗೆ ತಿನ್ನಿಸೋದು, ಹಸುಗಳಿಗೆ ಸ್ನಾನ ಮಾಡಿಸೋದು, ಮತ್ತೆ ಅಲ್ಲಿ ಒಂದು ಸ್ವಲ್ಪ ಪ್ಲಾಂಟೇಶನ್ಸ್ ಮಾಡೋದು. ಇದು ಸಿಂಪಲ್ ಆಕ್ಟಿವಿಟೀಸ್. ಒಂದು ಕಾಲದಲ್ಲಿ ಎಲ್ಲರೂ ಮಾಡ್ತಾ ಇದ್ರು, ಈಗ ಯಾರು ಮಾಡ್ತಾ ಇಲ್ಲ. ಅಂತಹ ಒಂದು ಟಚ್ ಇರಲಿ ಅಂತ. ಅದರ ಜೊತೆ ಸ್ವಲ್ಪ ಕೀರ್ತನೆ, ಭಜನೆ, ಹರಿಕೃಷ್ಣ ಮಂತ್ರ, ಮೆಡಿಟೇಷನ್ ಅದು ಕೂಡ ಹೇಳ್ಕೊಡ್ತೀವಿ. ಸೊ ಈ ರೀತಿ ಸುವಿಪ್ರ, ಗೋವಿಪ್ರ, ಗೋವಿಂದ ಈ ಮೂರರ ಸೇವೆಯನ್ನು ಮಾಡಬೇಕು. ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಂ ಅಥಾತ್ಮವಂತಂ ಸಭಾಜಿತೋರ್ಥಾನ್ ಸವಿಧಾಸ್ಯತೇವೋ ಯದಿ ಕ್ಷಮಿಷ್ಯರ್ಥಂ ಉದಾಸ್ಯ ಕರ್ಮ. ಯಾರು ಕೈತಿದ್ದಾರೆ? ಭಾನುಕುಮಾರಿ ಮಾತಾಡಿ. ಭಾನುಕುಮಾರಿ ಹರೀಶ್ವರ ಪ್ರಭುಜಿ, ದಂಡವತ್ ಪ್ರಣಾಮ. ದಂಡದ ಮಾತಾಡಿ, ಹೇಳಿ. ದೇವತೆಗಳು ಕೃಷ್ಣನ ದೇವತೆಗಳು ಮಗನಾದ ವಿಶ್ವರೂಪನ ಬಳಿಗೆ ನೀವು ಹೋಗಿ ಅವನನ್ನು ನಿಮ್ಮ ಗುರು ಎಂದು ಸ್ವೀಕರಿಸಿ, ಹೀಗೆ ನಾನು ನಿಮಗೆ ಉಪದೇಶಿಸುತ್ತೇನೆ. ಅವನು ವ್ರತ ಮತ್ತು ತಪಸ್ಸುಗಳನ್ನು ಆಚರಿಸುತ್ತಿರುವುದರಿಂದ ಶುದ್ಧ ಮತ್ತು ಅತಿಶಾಲಿಯಾದ ಬ್ರಾಹ್ಮಣ. ಹರೇ ಕೃಷ್ಣ, ಹೊಟ್ಟೆ ಹೋಗ್ತಿದೆ. ಕೃಷ್ಣ ಪ್ರಭುಜಿ, ಸಾರಿ, ಇದು ಅತಿ ಶಕ್ತಿಶಾಲಿಯಾದ ಬ್ರಾಹ್ಮಣನಾಗಿದ್ದಾನೆ. ನಿಮ್ಮ ಆರಾಧನೆಯಿಂದ ಅಲ್ಲ, ತೃಪ್ತನಾಗಿ. ಇದು ಡಿಸ್ಕನೆಕ್ಟ್ ಆಗೋಗಿದೆ ಪ್ರಭುಜಿ, ಒಂದು ನಿಮಿಷ. ಅತಿ ಶಕ್ತಿಶಾಲಿಯಾದ ಬ್ರಾಹ್ಮಣನಾಗಿದ್ದಾನೆ. ನಿಮ್ಮ ಆರಾಧನೆಯಿಂದ ತೃಪ್ತನಾಗಿ ಅವನು ನಿಮ್ಮ ಅಪೇಕ್ಷೆಗಳನ್ನು ಪೂರೈಸುವನು. ಆದರೆ ಅಸುರರ ಪರವಾಗಿರುವ ಅವನ ಬಲವನ್ನು ನೀವು ತಾಳಿಕೊಳ್ಳಬೇಕು. ಸಾರಿ ಪ್ರಭುಜಿ, ಅದು ಡಿಸ್ಕನೆಕ್ಟ್ ಆಗೋಯ್ತು, ಇಂಟರ್ನೆಟ್ ಇದಾಗ್ಬಿಟ್ಟು. ಪರವಾಗಿಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಓದ್ತೀನಿ ಮತ್ತೆ. ಅವರು ಓದಿಬಿಟ್ಟಿದ್ದಾರೆ, ಮಾತಾಜಿ ಓದಿದ್ದಾರೆ. ಹರೇ ಸೊ ಕೃಷ್ಣ ಪ್ರಭು. ಅಲ್ಲಿ ವಿಶ್ವರೂಪವನ್ನು ಬ್ರಾಹ್ಮಣನಿದ್ದಾನೆ. ಯದ್ ವಿಶ್ವರೂಪಂ ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಂ ಅಥ ಆತ್ಮವಂತಂ. ವಿಶ್ವರೂಪನ ಅರ್ಹತೆಗಳು ನೋಡಿ. ವಿಪ್ರ, ಒಂದು ಶ್ರೇಷ್ಠವಾದ ವಿಪ್ರ, ಬ್ರಾಹ್ಮಣನು. ತಪಸ್ವಿನಂ, ತುಂಬ ತಪಸ್ಸನ್ನು ಮಾಡಿದ್ದಾನೆ. ತ್ವಷ್ಟನ ಮಗ, ತ್ವಾಷ್ಟ್ರಂ. ಅಥ ಆತ್ಮವಂತಂ, ಸೊ ಆತ್ಮವಂತಂ, ತನ್ನ ಮನಸ್ಸನ್ನು ಗೆದ್ದಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಸಭಾಜಿತ, ಎಲ್ಲ ಜನರು ಅವರ ಪೂಜೆಯನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ಸೊ ಅಷ್ಟು ಶಕ್ತಿಶಾಲಿಯಾದವನು. ಭಜತ ಆಶು, ಬೇಗ ಹೋಗಿ ಅವರ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ. ಆದರೆ ನೀವು ಅವರ ಸೇವೆ ಮಾಡಿದರೆ ಅವರು ಸಂತುಷ್ಟರಾಗ್ತಾರೆ, ಅವ್ರು ನಿಮಗೆ ಎಲ್ಲ ಶಕ್ತಿಯನ್ನು ಕೊಡ್ತಾರೆ. ಬಟ್ ಒಂದು ನೀವು ಸಹಿಸ್ಕೊಳ್ಬೇಕು. ಅದೇನು? ಅವರು ಸಮದೃಷ್ಟಿ ಉಳ್ಳವರು. ಅವರು ದೇವತೆಗಳಿಗೆ ಮತ್ತು ದಾನವರಿಗೆ ಇಬ್ಬರಿಗೂ ಅಷ್ಟೇ ಅನುಗ್ರಹವನ್ನು ನೀಡ್ತಾರೆ. ಅವರು ಪಕ್ಷಪಾತವನ್ನು ಮಾಡೋದಿಲ್ಲ. ಆ ನಿಷ್ಪಕ್ಷಪಾತವಾದಂತಹ ಅವರ ಸ್ವಭಾವವನ್ನು ನೀವು ಸಹಿಸ್ಕೊಳ್ಬೇಕು. ರೈಟ್. ಓಂ ಇಂದ್ರಾಯ ಸ್ವಾಹ ಅಂತಹ ನಿಮಗೂ ಕೂಡ ಅವರು ಅನುಗ್ರಹ ಕೊಡ್ತಾರೆ. ಅಷ್ಟೇ ಅಲ್ಲ, ಅವರು ದಾನವರಿಗೂ ಕೂಡ ಕೊಡ್ತಾರೆ. ಸೊ ಅದಕ್ಕಾಗಿ ನೀವು ಅದನ್ನು ಸಹಿಸಿಕೊಳ್ಳಬೇಕು. ಅದನ್ನು ಸಹಿಸ್ಕೊಂಡ್ರೆ ನೀವು ಯಶಸ್ಸನ್ನು ಪಡೆದುಕೊಳ್ಳಬಹುದು ಅಂತ ಮಾತನ್ನು ಹೇಳ್ತಾರೆ. ಆಯ್ತು ಅಂತ ಇಂದ್ರ ಕೈ ಮುಗಿದು ಅವರು ಹೋಗ್ತಾರೆ.
श्रीशुकोवाच त एवम् उदिता राजन् ब्रह्मणा विगतज्वराः ऋषिं त्वाष्ट्रम् उपव्रज्य परिष्वज्येदम् अब्रुवन्. ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಶುಕಮುನಿಗಳು ಮುಂದುವರೆಸಿದರು, ನನ್ನ ಪ್ರಿಯ ದೊರೆಯೇ, ಹೀಗೆ ಬ್ರಹ್ಮನು ದೇವತೆಗಳಿಗೆ ಉಪದೇಶಿಸಿ ಅವರ ಆತಂಕವನ್ನು ನಿವಾರಿಸಿದನು. ದೇವತೆಗಳೆಲ್ಲರೂ ತ್ವಷ್ಟನ ಮಗನಾದ ವಿಶ್ವರೂಪ ಋಷಿಗಳ ಬಳಿಗೆ ಹೋದರು. ಅವರನ್ನು ಆಲಿಂಗಿಸಿಕೊಂಡು ಹೀಗೆ ಹೇಳಿದರು. ಸೊ ವಿಶ್ವರೂಪರ ಹತ್ರ ಹೋಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ನೋಡಿ. ದೇವ ಊಚುಹು ವಯಂ ತೇ ಅತಿದಯ ಪ್ರಾಪ್ತ ಆಶ್ರಮಂ ಭದ್ರಮಸ್ತುತೆ ಕಾಮಂ ಸಂಪಾದ್ಯತಾಂ ತಾತ ಪಿತॄಣಾಂ ಸಮಯೋಚಿತಃ. ಯಾರಾದ್ರೂ ಪ್ರಭುಜಿ ಸೋತೀರಾ? ಪ್ರಭುಜಿ ಯಾರು ಓದಿಲ್ಲ ಇವತ್ತು? ಹರೇ ಕೃಷ್ಣ ಪ್ರಭುಜಿ, ಓದ್ಲಾ ಪ್ರಭುಜಿ ನಾನು? ಕೃಷ್ಣಮೂರ್ತಿ ಅವರು ಓದಿ. ದಂಡೋತ್ ಪ್ರಣಾಮ ಪ್ರಭುಜಿ. ದೇವತೆಗಳು ಹೇಳಿದರು, ಪ್ರೀತಿಯ ವಿಶ್ವರೂಪರೇ, ನಿಮಗೆ ಎಲ್ಲ ಸೌಭಾಗ್ಯ ಉಂಟಾಗಲಿ. ದೇವತೆಗಳಾದ ನಾವು ನಿಮ್ಮ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದೇವೆ. ನಾವು ನಿಮ್ಮ ಪಿತ್ತ ಸದೃಶರಾಗಿದ್ದೇವೆ. ಆದ್ದರಿಂದ ಸಮಯಾನುಸಾರ ನಮ್ಮ ಅಪೇಕ್ಷೆಗಳನ್ನು ಪೂರೈಸಲು ಪ್ರಯತ್ನಿಸಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ನಾವು ಮಕ್ಕಳ ಸಮಾನ, ನೀವು ತಂದೆ ಸಮಾನ. ಸೊ ತಂದೆ ಮಕ್ಕಳ ಆಸೆಗಳನ್ನ ಪೂರೈಸಬೇಕು, ಅಪೇಕ್ಷೆಗಳನ್ನ ಪೂರೈಸಬೇಕು. ಸೊ ದಯವಿಟ್ಟು ನೀವು ನಮ್ಮ ಅಪೇಕ್ಷೆಗಳನ್ನ ಪೂರೈಸಿ ಅಂತ ಹೇಳಿ ರಿಕ್ವೆಸ್ಟ್. ಡೈರೆಕ್ಟ್ ಆಗಿ ತಮ್ಮ ಸ್ವಾರ್ಥದ ಬಗ್ಗೆನೇ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ ಈ ಕ್ಯಾಟಗರಿ 4 ಪ್ರಕಾರದ ಜನ ಶರಣಾಗ್ತಾರೆ. ಆರ್ಥೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. 4 ಪ್ರಕಾರ ಜನ. ಆರ್ಥ ಅಂತಂದ್ರೆ ಡಿಸ್ಟ್ರೆಸ್ಡ್, ದೋಸ್ ಹೂ ಆರ್ ಟ್ರಬಲ್ಡ್, ದುಃಖದಲ್ಲಿರುವವರು. ಸೊ ಅವರು ಈಗ ಬಂದಿದ್ದಾರೆ, ಶರಣಾಗ್ತಾ ಇದ್ದಾರೆ. ಪುತ್ರಾಣಾಂ ಹಿ ಪರೋ ಧರ್ಮಃ ಪಿತೃ ಶುಶ್ರೂಷಣಂ ಸತಾಂ ಅಪಿ ಪುತ್ರವತಾಂ ಬ್ರಹ್ಮನ್ ಕಿಮುತ ಬ್ರಹ್ಮಚಾರಿಣಾಂ. ಸೊ ಹೇಳಿ, ಯಾರಾದ್ರೂ ಪ್ರವೇಶಿಸಿದರೆ? ಓಕೆ ಮಾತಾಡಿ, ಮತ್ತೆ ರಿಪೀಟ್ ಮಾಡಿ. ಮಹಾಪಾವನಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹೇ ಬ್ರಾಹ್ಮಣರೇ, ತನಗೆ ಮಕ್ಕಳಿದ್ದರೂ ಕೂಡ ತನ್ನ ತಂದೆ ತಾಯಿಗಳ ಸೇವೆ ಮಾಡುವುದು ಮಗನ ಶ್ರೇಷ್ಠ ಕರ್ತವ್ಯ. ಇನ್ನು ಬ್ರಹ್ಮಚಾರಿಯಾಗಿರುವ ಮಗನ ವಿಚಾರ ಹೇಳುವುದೇನು? ಹರೇ ಕೃಷ್ಣ ಪ್ರಭು. ಆಕ್ಚುಲಿ ಇಲ್ಲಿ ಇದು ದೇವತೆಗಳು ಏನ್ ಹೇಳ್ತಾ ಇದ್ದಾರೆ, ನಾವು ತಂದೆ ಸಮಾನ. ಪಿತೃಣಾಂ ಸಮಯೋಚಿತ. ಪಿತೃಣಾಂ ಅದೇ ನೀವು ಪುತ್ರರ ತರ. ಸೊ ದಟ್ಸ್ ಆಕ್ಚುಲಿ ಕಾಂಟೆಕ್ಸ್ಟ್. ಸೊ ಮತ್ತೆ ಬ್ರಹ್ಮಚಾರಿ ಕರ್ತವ್ಯ ಗುರುಗಳ ಸೇವೆ ಮಾಡೋದು. ಸೊ ತಂದೆ ಕೂಡ ಗುರು ಸಮಾನ ಆ ರೀತಿ ನೋಡಿದ್ರೆ. ಸೊ ನಮ್ಮ ಆಸೆ ಏನಿದೆ ದಯವಿಟ್ಟು ನೀವು ಪೂರೈಸಿ. ಆ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಬಹುದು. ಸೊ ಇನ್ ಕನ್ಕ್ಲೂಷನ್ ಏನಂತಂದ್ರೆ, ಸೊ ಪಿತೃಣಾಂ ಸಮಯೋಚಿತ. ಸೊ ನಾವು ನಿಮ್ಮ ತಂದೆ ತರ ಇದೀವಿ, ನಮ್ಮ ಕಷ್ಟ ಇದೆ ಈಗ, ನೀನು ನನ್ನ ಮಗನ ತರ. ಸೊ ನೀವು ನಮ್ಮ ಆಸೆಗಳನ್ನು ಪೂರೈಸಿ. ಅದೇನು ನಾವು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ, ನಮ್ಮ ಶಕ್ತಿಯನ್ನು ಮತ್ತೆ ಪುನಃಸ್ಥಾಪನೆ ಮಾಡಿ. ಲೆಟ್ ಅಸ್ ಗೆಟ್ ಅವರ್ ಪವರ್ಸ್ ಬ್ಯಾಕ್. ಸೊ ಈಗ ನೆಕ್ಸ್ಟ್ ವಿಚಾರ ಹೇಳ್ತಾರೆ. ಅದೇನು ಹೇಳ್ತಾರೆ ಅಂದ್ರೆ, ಆಚಾರ್ಯೋ ಬ್ರಹ್ಮಣೋ ಮೂರ್ತಿ ಪಿತಾ ಮೂರ್ತಿ ಪ್ರಜಾಪತಿ ಭ್ರಾತಾ ಮರುತ್ಪತಿರ್ಮೂರ್ತಿರ್ಮಾತಾ ಸಾಕ್ಷಾತ್ ಕ್ಷಿತೇಸ್ತನು ದಯಾಯ ಭಗಿನಿ ಮೂರ್ತಿ ಧರ್ಮಸ್ಯಾತ್ಮಾತಿಥಿ ಸ್ವಯಂ ಅಗ್ನೇ ಅಭ್ಯಾಗತೋ ಮೂರ್ತಿ ಸರ್ವಭೂತಾನಿ ಚಾತ್ಮನಃ. ಯಶೋಧ ಮಾತಾಜಿ. ಹರೇ ಕೃಷ್ಣ. ಸಕಲ ವೇದ ಜ್ಞಾನವನ್ನು ಬೋಧಿಸುವ ಮತ್ತು ಯಜ್ಞೋಪತೀತ ದೀಕ್ಷೆಯನ್ನು ನೀಡುವ ಆಚಾರ್ಯನ್ನೇ ಗುರು. ಅವನು ಸಕಲ ವೇದಮೂರ್ತಿ. ಅದರಂತೆಯೇ ತಂದೆ ಬ್ರಹ್ಮನ ಸಹೋದರನು, ತಾಯಿಯು ಸಾಕ್ಷಾತ್ ಭೂದೇವಿ ಮತ್ತು ಸೋದರಿಯು ಕರುಣೆಯ ಮೂರ್ತಿವತ್ತರಾಗಿರುತ್ತಾರೆ. ಅತಿಥಿಯು ಧಾರ್ಮಿಕ ತತ್ವಗಳ
ಅಭ್ಯಗತನು ಅಗ್ನಿದೇವನ ಎಲ್ಲಾ ಜೀವಿಗಳು ದೇವೋತ್ತಮ ಪರಮಪುರುಷ ಶ್ರೀ ವಿಷ್ಣುವಿನ ಮೂರ್ತಿವತ್ತಾಗಿರುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಇಲ್ಲಿ ಸಮ್ಮರಿ ನೋಡಿ. ಗುರುಗಳು ವೇದಮೂರ್ತಿ, ಮತ್ತೆ ತಂದೆ ಬ್ರಹ್ಮನ ಮೂರ್ತಿ, ಸಹೋದರ ಇಂದ್ರ, ತಾಯಿ ಸಾಕ್ಷಾತ್ ಭೂದೇವಿ. ಮತ್ತೆ ಸೋದರಿ ಕರುಣೆ ಮೂರ್ತಿ. ಆಹ್ವಾನಿಸಿದ ಅತಿಥಿ, ಆಹ್ವಾನಿಸದ ಅಂದ್ರೆ ಯಾರು ಸಡನ್ ಆಗಿ ಬರ್ತಾರೆ, ಅತಿಥಿ ದೇವೋ ಭವ. ಧರ್ಮದ ಮೂರ್ತಿ, ಧಾರ್ಮಿಕ ತತ್ವದ ಮೂರ್ತಿ. ಮತ್ತೆ ಆಹ್ವಾನಿಸಿದ ಅತಿಥಿ ಅಗ್ನಿ. ಯಾಕಂದ್ರೆ ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರೆ ಇನ್ವಿಟೇಷನ್ ಕೊಟ್ಟು ಅವರನ್ನು ಕರೆಸ್ಕೊಂಡ್ರೆ ಇನ್ನು ಎಕ್ಸ್ಟ್ರಾ ಅಟೆನ್ಷನ್ ಕೊಡಬೇಕು, ಸ್ಪೆಷಲ್. ಯಾಕಂದ್ರೆ ಅವರನ್ನು ಕರೆದಿದ್ರಲ್ಲ, ಆದ ಕಾರಣ ಅವ್ರಿಗೆ ಸ್ಪೆಷಲ್ ಆಗಿ ಎಲ್ಲ ಏನಾದ್ರೆ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡ್ಬೇಕು. ಅವ್ರಿಗೆ ಏನಾದರೂ ಸ್ವಲ್ಪ ಕಷ್ಟ ಆಗಿಬಿಟ್ರೆ ಅಗ್ನಿ ಶಾಪ ಕೊಟ್ಟೋಗ್ಬಿಡ್ತಾರೆ. ಸೊ ಮತ್ತೆ ಅತಿಥಿಗಳು ಯಾರು ಹೇಳದೆ ಬರ್ತಾರೆ, ಅವರು ಸಾಕ್ಷಾತ್ ಅತಿಥಿ ದೇವೋ ಭವ, ಭಗವಂತನೇ ಕಳಿಸಿದ್ದು. ಅವ್ರೇನ್ ಮಾಡ್ತಾರೆ, ನಮ್ಮ ಧರ್ಮವನ್ನು ಟೆಸ್ಟ್ ಮಾಡ್ತಾರೆ. ರೈಟ್, ಯಾವ ರೀತಿ ಆತಿಥ್ಯವನ್ನು ನಾವು ನೀಡ್ತೀವಿ ಅವ್ರಿಗೆ, ಅದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ಪಾಸ್ ಆಗ್ಬೇಕು ನಾವು. ಸೋಮೇಶ್ ಕ್ರಾಂತಿದೇವ ಗೊತ್ತಲ್ಲ. ಸೊ ಅದು ಕೂಡ 9ನೇ ಸ್ಕಂದದಲ್ಲಿ ಬರ್ತದೆ. ಅಲ್ಲಿ ಅವರು ಸುಮಾರು 45 ದಿವಸದ ಉಪವಾಸನ ಮಾಡ್ತಾ ಇದ್ರು. ಈಗ ಉಪವಾಸನ ಮಾಡಿ ಉಪವಾಸನ ಮುರಿಯುವ ಸಮಯ ಬಂತು. ಅದಕ್ಕೆ ಒಂದು ತಟ್ಟೆಯಲ್ಲಿ ಎಲ್ಲ ಆಹಾರ ರೆಡಿ ಮಾಡ್ಕೊಂಡು ಒಂದು ಲೋಟ ನೀರು ಇಟ್ಕೊಂಡು ಕೂತ್ಕೊಂಡಿದ್ರು. ಅವ್ರ ಪರಿವಾರ ಕೂಡ ಕೂತ್ಕೊಂಡಿತ್ತು, ಹೆಂಡತಿ ಮಕ್ಕಳು ರಾಣಿ ಅವರಲ್ಲಿ ಕೂತ್ಕೊಂಡಿದ್ರು. ತಕ್ಷಣ ಆಗ ಬಹುತಿ ಭಿಕ್ಷಾಂದಿ ಅಂತ ಒಬ್ಬ ಬ್ರಾಹ್ಮಣ ಬಂದ. ಬ್ರಾಹ್ಮಣರು ಬಂದ್ರಂತ ಅದರಲ್ಲಿ ಅರ್ಧ ಭಾಗವನ್ನು ಅವ್ರು ಕೊಟ್ಬಿಟ್ಟ. ನಂತರ ಒಬ್ಬ ಶೂದ್ರ ಬಂದ, ಭಿಕ್ಷೆ ಕೊಡಿ ಅಂತ ಸ್ವಲ್ಪ ಕೊಟ್ಬಿಟ್ಟ. ಮತ್ತೆ ಇನ್ನೊಬ್ಬ ಬರ್ತಾನೆ, ಚಾಂಡಾಳ ಬರ್ತಾನೆ. ನನ್ನ ನಾಯಿಗಳಿಗೆ ಹಸುವಾಗಿದೆ, ಅವು ನೀರು ಕುಡಿದಿಲ್ಲ, ನೀರು ಕುಡಿ ಅಂತಾರೆ. ಒಂದು ಲೋಟ ನೀರು ಮಾತ್ರ ಇತ್ತು. ಏನ್ ಮಾಡ್ಬೇಕು? ಅದನ್ನ ಕುಡಿದ್ರೆ ಅವ್ನ ಜೀವಂತ ಕುಡಿತಾನೆ, ಕೊಟ್ಬಿಟ್ರೆ ಅವ್ನು ಸಾಯೋ ಸಾಧ್ಯತೆ. ಯಾಕಂದ್ರೆ ಅಲ್ಲಿ ಏನೂ ಇಲ್ಲ ಆಹಾರ. ಆಲ್ರೆಡಿ ಇಷ್ಟೊಂದು ದಿನ ಉಪವಾಸ ಇದ್ರು. ಆಗ ರಾಂತಿದೇವ ಏನ್ ಮಾಡ್ತಾನೆ, ಒಂದು ಲೋಟ ನೀರನ್ನು ಕೂಡ ಕೊಟ್ಬಿಡ್ತಾನೆ, ತಗೋ. ಯಾಕಂದ್ರೆ ನೀನು ಅತಿಥಿ ದೇವೋಭವ, ದೇವರೇ ಕಳಿಸಿರೋದು ನಿನ್ನನ್ನ, ತಗೋ ಅಂತ ಕೊಟ್ಬಿಡ್ತಾನೆ. ಆಗ ಎಲ್ಲ ಜನರು ಬರ್ತಾರೆ, ಬ್ರಾಹ್ಮಣ, ಚಾಂಡಾಲ, ಶೂದ್ರ ಎಲ್ಲರೂ. ಅವರು ದೇವತೆಗಳು, ರಾಂತಿದೇವನ ಟೆಸ್ಟ್ ಮಾಡೋಕ್ಕೆ ಬಂದವರು. ರಾಂತಿದೇವ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ರು. ಸೊ ಅವರ ಆಶೀರ್ವಾದನ ಪಡೆದುಕೊಂಡ. ಸೊ ಅತಿಥಿ ದೇವೋಭವ. ಈಗಿನ ಕಾಲದಲ್ಲಿ ಆತಿಥ್ಯ ತುಂಬಾ ಏನಾದ್ರೆ ದುರ್ಲಭ ಆಗ್ಬಿಟ್ಟಿದೆ, ವೆರಿ ಡಿಫಿಕಲ್ಟ್. ಮನೆಗೆ ಯಾರಾದ್ರೂ ಅತಿಥಿ ಬಂದ್ರೆ ಯಾವ ಹೋಗ್ತಾರೆ ಅಂತ ಫಸ್ಟ್ ಮನಸ್ಸಲ್ಲಿ ಯೋಚನೆ ಬರ್ತದೆ ಏನ್ರಿ. ಸೊ ಅತಿಥಿಗಳನ್ನ ದೇವರಂತೆ ನೋಡ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಟ್ಲೀಸ್ಟ್ ಒಂದು ಜಾಗ ಕೊಡಬೇಕು, ಫಸ್ಟ್ ನೀರು ಕೊಡಬೇಕು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ. ಅಟ್ಲೀಸ್ಟ್ ಫೆಸಿಲಿಟೀಸ್ ಇಲ್ಲ ಮನೆಯಲ್ಲಿ ಅಂದ್ರೆ ಕೂಡ ಅಟ್ಲೀಸ್ಟ್ ಸ್ವಲ್ಪ ಏನಂತಾರೆ ಸಿಹಿ ಮಾತುಗಳನ್ನಾಡಿ ಅವ್ರಿಗೆ ಸಂತುಷ್ಟಿಗೊಳಿಸ್ಬೇಕು. ರೈಟ್, ಎಷ್ಟೇ ಬಡವನಾದ್ರೂ ಕೂಡ ನೀರಾದ್ರೂ ಕೊಡ್ಬೋದಲ್ಲ, ಒಂದು ನೀರು ಅನ್ಸುತ್ತೆ, ಏನಾದ್ರು ಹಣ್ಣು ಏನಾದ್ರು ಕೊಡ್ಬೋದು. ಸೊ ಯಾರ ಸಾಮರ್ಥ್ಯ ಯಾವ ಎಷ್ಟಿದೆ ಆ ರೀತಿ ಅವರು ಆತಿಥ್ಯವನ್ನ ಕೊಡಬೇಕು, ಅತಿಥಿ ಸತ್ಕಾರವನ್ನು ಮಾಡಬೇಕು ಅಂತ ಹೇಳಲಾಗಿದೆ. ಧರ್ಮ. ಆಹ್ವಾನಿಸಿದ ಅತಿಥಿ ಅಗ್ನಿ. ಎಲ್ಲ ಜೀವಿಗಳು ದೇವತಾ ಪರಮಪುರುಷ ಶ್ರೀ ಕೃಷ್ಣನ ಪ್ರತೀಕ. ಎಲ್ಲ ಜೀವಿಗಳಿಗೂ ಆದರವನ್ನು ನೀಡಬೇಕು. ಸರ್ವಭೂತಾನಿ ಚಾತ್ಮನ. ತಸ್ಮಾತ್ ಪಿತॄಣಾಂ ಆರ್ತಾನಾಂ ಆರ್ತಿಂ ಪರಪರಾಭು ತಪಸಾಪನಯಾಯಂ ಸ್ಥಾತ ಸಂದೇಶಂ ಕರ್ತುಂ ಅರ್ಹಸಿ. ಮೊದಲ ಪ್ರಭುಜಿ. ಪ್ರಿಯ ಪುತ್ರನೇ, ನಮ್ಮ ಶತ್ರುಗಳಿಂದ ನಾವು ಪರಾಜಿತರಾಗಿದ್ದೇವೆ. ಆದ ಕಾರಣ ನಾವು ಬಹಳಷ್ಟು ತೊಂದರೆಗೊಳಗಾಗಿದ್ದೇವೆ. ನಿಮ್ಮ ತಪಶಕ್ತಿಯ ಮೂಲಕ ನಮ್ಮ ಸಂಕಟಗಳನ್ನು ನಿವಾರಿಸಿ, ದಯವಿಟ್ಟು ಕರುಣಾಪೂರ್ಣರಾಗಿ ನಮ್ಮ ಅಪೇಕ್ಷೆಗಳನ್ನು ಪೂರೈಸಿ, ದಯಮಾಡಿ ನಮ್ಮ ಪ್ರಾರ್ಥನೆಗಳನ್ನು ನೆರವೇರಿಸಿ. ಹರೇ ಕೃಷ್ಣ ಪ್ರಭು. ತುಂಬಾ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ಅವರು ತುಂಬಾ ದುಃಖದಲ್ಲಿದ್ದಾರೆ. ಆಕ್ಚುಲಿ ಎಲ್ಲ ತಮ್ಮ ರಾಜ್ಯವನ್ನು ಕಳ್ಕೊಂಡಿದ್ದಾರೆ, ಅಲೆದಾಡ್ತಾ ಇದ್ದಾರೆ, ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ರೈಟ್, ಶ್ರೀಮಂತಿಕೆಯಲ್ಲಿ ಮೆರೆದವರು ದೇವತೆಗಳು ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಆಸೆಗಳನ್ನ ನೆರವೇರಿಸಿ ಅಂತ. ವೃಣೀಮಹೇ ತವ ತ್ವಪಾಧ್ಯಯಾಂ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ಗುರುಂ ಅಥ ಯಥಾಂಜಸಾ ವಿಜೇಷ್ಯಾಮಃ ಸಪತ್ನಾಂ ಸ್ತವ ತೇಜಸಾ. ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ. ನೀವು ಪರಬ್ರಹ್ಮನನ್ನು ಸಂಪೂರ್ಣವಾಗಿ ಅರಿತಿದ್ದೀರಿ, ಅದರಿಂದ ನೀವು ಪರಿಪೂರ್ಣ ಬ್ರಾಹ್ಮಣರಾಗಿದ್ದೀರಿ. ಹೀಗಾಗಿ ನೀವು ಎಲ್ಲಾ ಆಶ್ರಮಗಳ ಗುರುವಾಗಿದ್ದೀರಿ. ನಾವು ನಿಮ್ಮನ್ನು ನಮ್ಮ ಗುರುವೆಂದು ಮತ್ತು ನಿರ್ದೇಶಕರೆಂದು ಸ್ವೀಕರಿಸುತ್ತೇವೆ. ನಿಮ್ಮ ತಪೋಬಲದಿಂದಾಗಿ ನಮ್ಮನ್ನು ಆಕ್ರಮಿಸಿರುವ ಶತ್ರುಗಳನ್ನು ಸುಲಭವಾಗಿ ಸೋಲಿಸಬಹುದು. ಹರೇ ಕೃಷ್ಣ. ತ್ವಂ ಉಪಾಧ್ಯಾಯಂ ವೃಣೀಮಹೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನಾವು ಗುರುವಾಗಿ ಸ್ವೀಕರಿಸ್ತೀವಿ. ಸೊ ನಿಮ್ಮನ್ನು ಟೀಚರ್ ಆಗಿ ಒಪ್ಕೊಂತ. ಉಪಾಧ್ಯಾಯ ಅಂದ್ರೆ ಟೀಚರ್, ಗುರುಗಳು. ನೀವು ಬ್ರಹ್ಮಿಷ್ಠರು, ಬ್ರಾಹ್ಮಣಂ ಗುರುಂ. ನೀವು ಏನಂತಾರೆ ಬ್ರಹ್ಮಿಷ್ಠರು ಅಂದ್ರೆ ರಿಯಲೈಸ್ ದ ಸುಪ್ರೀಂ ಲಾರ್ಡ್, ಭಗವಂತನನ್ನ ಅರಿತಿದ್ದೀರಾ ನೀವು. ಬ್ರಾಹ್ಮಣಂ ಗುರುಂ, ಎಲ್ಲ ಬ್ರಾಹ್ಮಣರ ಗುರುಗಳು ನೀವು. ಯಥಾ ಅಂಜಸ ವಿಜಯಿಷ್ಯಾಮಃ. ಅಂಜಸ ಅಂದ್ರೆ ಕ್ವಿಕ್ಲಿ, ವಿಜಯಿಷ್ಯಾಮಃ ಗೆಲ್ಲಬೇಕು ನಾವು. ಸಪತ್ನಾಂ ತವ ತೇಜಸ. ಸೊ ಸಪತ್ನಾಂ ಅಂದರೆ ವೈರಿಗಳು. ನಾವು ಯುದ್ಧದಲ್ಲಿ ಈ ವೈರಿಗಳನ್ನ ಗೆಲ್ಲಬೇಕು ನಿಮ್ಮ ಶಕ್ತಿಯಿಂದ. ದಯವಿಟ್ಟು ನಿಮ್ಮ ಅನುಗ್ರಹವನ್ನು ನಮಗೆ ತೋರಿಸಿ ಅಂತ ಇಲ್ಲಿ ಮತ್ತೆ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಬ್ರಾಹ್ಮಣರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಸೊ ನೋಡೋದಕ್ಕೆ ಬ್ರಾಹ್ಮಣರು ಏನಂತಾರೆ ಬಡವರಾಗಿ ಕಾಣ್ಬೋದು, ಶಕ್ತಿಹೀನರಾಗಿ ಕಾಣ್ಬೋದು, ತೆಳ್ಳಗಿರ್ತಾರೆ, ಕುಳ್ಳಿಗಿರ್ತಾರೆ, ಕೇವಲ ಒಂದು ಅಂಗವಸ್ತ್ರ ಉಟ್ಕೊಂತಾರೆ. ಸೊ ವೆರಿ ಸಿಂಪಲ್. ರಿಯಲ್ ಬ್ರಾಹ್ಮಣರು ಹೀಗಿರ್ತಾರೆ. ಆದರೆ ಅವರ ಬ್ರಾಹ್ಮಣತ್ವವನ್ನು ನೋಡಿ ಒಂದು ದೊಡ್ಡ ದೊಡ್ಡ ರಾಜರು ಕೂಡ, ಶ್ರೀಮಂತರು ಕೂಡ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಯಾಕೆಂದ್ರೆ ಬ್ರಾಹ್ಮಣರ ಹತ್ರ ಇರುವಂತಹ ಸಂಪತ್ತು ಬೇರೆಯವ್ರ ಹತ್ರ ಇಲ್ಲ. ಯಾಕಂದ್ರೆ ಬ್ರಾಹ್ಮಿಷ್ಠರು, ದೇ ನೋ ದಿ ಸುಪ್ರೀಂ ಲಾರ್ಡ್. ಅವ್ರ ಹತ್ರ ಯಾವ ಸಂಪತ್ತು ಇದೆ? ತಪೋಬಲ ಇದೆ. ರೈಟ್, ದೇ ಹ್ಯಾವ್ ದ ವೆಲ್ತ್ ಆಫ್ ಆಸ್ಟೆರಿಟಿ. ಅವರು ತಪಸ್ಸನ್ನು ಮಾಡಿದ್ದಾರೆ, ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆ ಬಲ ಇದೆ ಅವ್ರ ಹತ್ರ. ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಏನಂದ್ರೆ ದೊಡ್ಡ ಮನೆ ಇಲ್ಲ, ಸಿಂಪಲ್ ಆಗಿರ್ತಾರೆ. ಆದ್ರೆ ಅವ್ರ ಹತ್ರ ಇರೋದು ಬೇರೆಯವ್ರ ಹತ್ರ ಇಲ್ಲ. ಅದಕ್ಕೆ ಅವರು ದೊಡ್ಡ ದೊಡ್ಡ ಜನ ಕೂಡ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಅವರ ಆಶೀರ್ವಾದನ ಪಡ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಶ್ರೀಮಂತಿಕೆ, ದುಡ್ಡು ಇದೆಲ್ಲ ಒಂದು ದಿನ ಕಿತ್ತು ಹೋಗ್ಬೇಕು. ಆದ್ರೆ ಈ ಬ್ರಾಹ್ಮಣರ ಹತ್ರ, ಗುರುಗಳ ಹತ್ರ ಏನು ಇದೆ, ಅದು ಶಾಶ್ವತವಾಗುತ್ತೆ. ಅದು ಜನ್ಮ ಜನ್ಮ ನಮ್ಮ ಜೊತೆ ಬರ್ತದೆ. ಸೊ ಅಂತಹ ನಿಜವಾದ ಸಂಪತ್ತನ್ನ ಅರ್ಜಿಸಬೇಕು. ಮೂರನೇ ಶ್ಲೋಕ. ನಗರ್ಹಯಂತಿ ಹಿ ಅರ್ಥೇಶು ಯವಿಷ್ಠಾಂಗ್ರಿ ಅಭಿವಾದನಂ ಛಂದೋಭ್ಯೋನ್ಯತ್ರ ನ ಬ್ರಹ್ಮನ್ ವಯೋ ಜ್ಯೇಷ್ಠ್ಯಸ್ಯ ಕಾರಣಂ. ಪ್ರೇಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವತೆಗಳು ಮುಂದುವರಿಸಿದರು, ನೀವು ನಮಗಿಂತ ಕಿರಿಯರು, ಆದರೂ ಆಕ್ಷೇಪಣೆಯನ್ನು ಲಕ್ಷಿಸಬೇಡಿ. ಅಂತಹ ನಡವಳಿಕೆ ವೇದ ಮಂತ್ರಗಳ ವಿಚಾರದಲ್ಲಿ ಅನ್ವಯವಾಗುವುದಿಲ್ಲ. ವೇದ ಮಂತ್ರಗಳ ಸಂಬಂಧದ ವಿನ ಹಿರಿತನವು ವಯಸ್ಸಿನಿಂದ ನಿರ್ಧಾರಿತವಾಗುತ್ತದೆ. ಕಿರಿಯನಾದವನಿಗೂ ಕೂಡ ಗೌರವ ಪ್ರಣಾಮಗಳನ್ನು ಅರ್ಪಿಸಬಹುದು, ಆದರೆ ಅವನು ವೇದ ಮಂತ್ರಗಳ ಜಪದಲ್ಲಿ ಉನ್ನತನಾಗಿರಬೇಕು. ಆದ್ದರಿಂದ ಸಂಬಂಧದಲ್ಲಿ ನೀವು ನಮಗೆ ಚಿಕ್ಕವರಾಗಿದ್ದರೂ ನೀವು ನಿಶ್ಶಂಕೆಯಿಂದ ನಮ್ಮ ಪುರೋಹಿತರಾಗಬಹುದು. ಹರೇ ಕೃಷ್ಣ ಪ್ರಭು.
ಇಲ್ಲಿ ವಿಶ್ವರೂಪ ವಯಸ್ಸಿನಲ್ಲಿ ಕಿರಿಯವನು, ಆದರೆ ಎಲ್ಲರಿಗಂತೂ ಹಿರಿಯವನು. ಸೊ ಶಿಲ ಭಕ್ತಿನಾಥ್ ಠಾಕೂರ್ ಇಲ್ಲಿ ಹೇಳ್ತಾರೆ 8 types of ರೆಸ್ಪೆಕ್ಟ್. ಕಾಣಿಸ್ತಾ ಇದೆ? ನರಮಾತ್ರ ಮರ್ಯಾದ, ಎಲ್ಲರಿಗೂ ಗೌರವ ಕೊಡಬೇಕು. ಫಸ್ಟ್ ನರಮಾತ್ರ ಮರ್ಯಾದೆ. ಅಟ್ಲೀಸ್ಟ್ ಮನುಷ್ಯ ಜೀವನ ಸಿಕ್ಕಿದೆ ಅವನಿಗೆ, ಮನುಷ್ಯನಾಗಿದ್ದಾನೆ, ಮರ್ಯಾದೆ ಕೊಡಿ. ಸಭ್ಯತೆಯರ ಮರ್ಯಾದ, ಮನುಷ್ಯ ಜನ್ಮ ಸಿಕ್ಕು ಒಳ್ಳೆ ಸಭ್ಯನಾಗಿದ್ದಾನೆ, ಒಳ್ಳೆ ವ್ಯಕ್ತಿಯಾಗಿದ್ದಾನೆ. ಸೊ ಸಭ್ಯತೆಯರ ಮರ್ಯಾದೆ. ರಾಜ ಮರ್ಯಾದ, ಯಾರು ರಾಜನ ಸ್ಥಾನದಲ್ಲಿ ಇರ್ತಾರೆ, ಲೀಡರ್ ಸ್ಥಾನದಲ್ಲಿ ಇರ್ತಾರೆ, ಅವ್ರಿಗೆ ಗೌರವ ಕೊಡಬೇಕು. ಪೋಸ್ಟ್ ಆಫ್ ಕಿಂಗ್. ಸೊ ಸನಾತನ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ನವಾಬ್ ಸಂಚಾರ್ ಅವರು ಕೂಡ ಗೌರವ ಕೊಡ್ತಾ ಇದ್ರು. ಯಾಕಂದ್ರೆ ನರದೇವ, ರಾಜನನ್ನ ನರದೇವ ಅಂತ ಕರೀತಾರೆ. ಯಾಕಂದ್ರೆ ಭಗವಂತನ ಕೃಪೆ ಇಲ್ಲದೆ ರಾಜರಾಗಲು ಸಾಧ್ಯವೇ ಇಲ್ಲ. ಸೊ ಅವ್ರಿಗೆ ಗೌರವ ಕೊಡ್ತಾ ಇದ್ರು. ಪಾತ್ಶಾ ದೇಕಿಯ ಸಭೆ ಸಂಭ್ರಮೆ ಉಠಿಲ, ಸಂಭ್ರಮೆ ಆಸನ ದಿಯ ರಾಜರೇ ವಸೈಲ. And as soon as all the Brahmanas and Sanatanas saw Nawab appear, they all stood up and respectfully gave him a sitting place to honor. ಸೊ ಇದು ರಾಜ ಮರ್ಯಾದ. ವಿದ್ಯಾ ಮರ್ಯಾದ, ಯಾರ ಹತ್ರ ಜ್ಞಾನವಿದೆ ಅವರಿಗೆ ಮರ್ಯಾದೆ ಕೊಡಬೇಕು. ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ತುಂಬ ವಿದ್ಯೆಯನ್ನು ಗಳಿಸಿದ್ರೆ, ನಮಗಿಂತಲೂ ಚೆನ್ನಾಗಿ ತಿಳ್ಕೊಂಡಿದ್ರೆ ಅವ್ರಿಗೆ ಗೌರವ ಕೊಡಬೇಕು. ಗುಣ ಮರ್ಯಾದ, ಕೆಲವೊಮ್ಮೆ ಜನರ ಹತ್ರ ಒಳ್ಳೆ ಗುಣಗಳು ಇರ್ತವೆ, ಕ್ವಾಲಿಟೀಸ್ ಇರ್ತವೆ. ಕೆಲವರು ಸಂಸ್ಕೃತ ಪಂಡಿತರು ಇರ್ತಾರೆ, ಇಡೀ ಗೀತೆಯನ್ನ ಅವರು ಕಂಠಸ್ಥ ಮಾಡಿದವರು ಇರ್ತಾರೆ. ಸೊ ಕೆಲವೊಮ್ಮೆ ಅವರಲ್ಲಿ ಬೇರೆ ದುರ್ಗುಣಗಳಿದ್ರು ಕೂಡ ಈ ಕೆಲವೊಂದು ಒಳ್ಳೆ ಗುಣಗಳಿದ್ದರೂ ಅವರಿಗೆ ಗೌರವನ ಕೊಡಬೇಕು. ವರ್ಣ ಮರ್ಯಾದ, ಸೊ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಸೊ ಬ್ರಾಹ್ಮಣ ವರ್ಣ ತುಂಬ ಉನ್ನತವಾದ ವರ್ಣ. ಸೊ ಜಾತಿಯಲ್ಲಿ ಹುಟ್ಟಿದವರಿಗೆ ಗೌರವನ ಕೊಡಬೇಕು. ಇವನ್ ಪ್ರೊಪದ ಹೇಳಿದ್ರು ಪಾಂಡಾಸ್ ಇನ್ ಪುರಿ, ಯಾರು ಭಗವಂತನ ಸೇವೆ ಮಾಡ್ತಾರೆ ಅವ್ರಿಗೂ ಕೂಡ. ಆಕ್ಚುಲಿ ಕೆಲವರು ಶಬರರು, ಅಂದ್ರೆ ಕಾಡಲ್ಲಿರೋರು ಶಬರ, ಆದಿವಾಸಿಯರು, ಆದ್ರೆ ಅವ್ರು ಜಗನ್ನಾಥನ ಸೇವೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಕೂಡ ಮರ್ಯಾದೆ ಕೊಡಬೇಕು. ನಂತರ ಆಶ್ರಮ ಮರ್ಯಾದೆ, ಸನ್ಯಾಸಿ ಆಶ್ರಮ ಅತಿ ಉನ್ನತವಾದ ಆಶ್ರಮ. ಸೊ ಎಲ್ಲರೂ ಸನ್ಯಾಸಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಇವನ್ ಮಾಯಾವತಿ ಸನ್ಯಾಸಿ ಆಗಿದ್ರು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಅದು ಸನ್ಯಾಸ ಏನಿದೆ ಅದು ಒಂದು ಕೃಷ್ಣನ ಗುಣ, ವೈರಾಗ್ಯ. ಮತ್ತೆ ಭಕ್ತಿ ಮರ್ಯಾದ, ಸೊ ಅವನು ಸೀನಿಯರ್ ಇನ್ ಭಕ್ತಿ. ನಮ್ಮ ಏನಂತಾರೆ, ಕೆಲವೊಮ್ಮೆ ಚಿಕ್ಕವರು ಕೂಡ ಭಕ್ತಿಯಲ್ಲಿ ತುಂಬಾ ಪ್ರಗತರಾಗಿರ್ತಾರೆ. ಭಕ್ತಿಯಲ್ಲಿ ಎಷ್ಟೊಂದು ಆಸಕ್ತಿ, ಚಾಂಟಿಂಗ್ ಮಾಡ್ತಾರೆ, ರೀಡಿಂಗ್ ಮಾಡ್ತಾರೆ, ಸೇವೆ ಮಾಡ್ತಾರೆ. ಸೊ ಅತಿ ಉತ್ಸಾಹದಿಂದ ಸೇವೆ ಮಾಡ್ತಾರೆ. ಅಂದ್ರೆ ಭಕ್ತಿಯಲ್ಲಿ ಅವರು ಹಿಂದಿನ ಜನ್ಮದಲ್ಲಿ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ ಭಕ್ತಿಯಲ್ಲಿ, ಈ ಜನ್ಮದಲ್ಲಿ ಆ ಭಕ್ತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ರೀತಿ ಅವರಿಗೂ ಕೂಡ ಒಂದು ಗೌರವನ ತೋರಿಸಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಎಲ್ಲರಿಗೂ ಗೌರವ ಕೊಡ್ಬೋದು. ಈ 8 ಕ್ರೈಟೀರಿಯಾದಲ್ಲಿ ಯಾವುದಾದ್ರೂ ಒಂದು ಕ್ರೈಟೀರಿಯಾ ಫಿಟ್ ಆಗ್ತದೆ. ಸೊ ಅದಕ್ಕೆ ಎಲ್ಲರಿಗೂ ಗೌರವನ ಸಲ್ಲಿಸಬೇಕು. ಸಾಗ ದೇವತೆಗಳ ಮಾತನ್ನು ಕೇಳಿ ವಿಶ್ವರೂಪ ದೇವತೆಗಳ ಪ್ರಶ್ನೆಗೆ ಉತ್ತರಿಸುತ್ತಾರೆ. ಶ್ರೀ ಋಷಿರುವಾಚ ಅಭ್ಯರ್ಥಿತಃ ಸುರಗಣೈಃ ಪೌರಹಿತ್ಯೇ ಮಹಾತಪಾಃ ಸ ವಿಶ್ವರೂಪಸ್ಥಾನ್ ಆಹ ಪ್ರಸನ್ನಃ ಕ್ಷಣಯಾ ಗಿರಾ. ಸೊ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ. ಸೊ ಯಾರು ಓದ್ತೀರಾ? ಯಾರು ಮತ್ತೆ ರಿಪೀಟ್ ಮಾಡುವಾಗ ಯಾರಾದ್ರೂ ಓದಿಲ್ವಾ? ಯಾರಾದ್ರೂ ಬೇರೆಯವ್ರು ಓದೋಕೆ ಇಷ್ಟಪಡ್ತೀರಾ? ಪ್ರಭುಜೀಸ್ ಯಾರಾದ್ರೂ ಇದ್ದೀರಾ? ಕೃಷ್ಣಮೂರ್ತಿ ಪ್ರಭು. ಓಕೆ, ಕೀರ್ತಿಲತಾ ಮಾತಾಜಿ. ಓದ್ಲಾ ಪ್ರಭುಜಿ? ಓಕೆ, ಕೃಷ್ಣಮೂರ್ತಿ ಪ್ರಭು ಓದಿ. ಶುಕಮುನಿಗಳು ಮುಂದುವರಿಸಿದರು. ಎಲ್ಲ ದೇವತೆಗಳು ಶ್ರೇಷ್ಠರು ತಪಸ್ವಿಗಳು ಆದ ವಿಶ್ವರೂಪರನ್ನು ತಮ್ಮ ಪುರೋಹಿತರಾಗಬೇಕೆಂದು ಪ್ರಾರ್ಥಿಸಿದರು. ವಿಶ್ವರೂಪರು ಹಾಗೂ ಬಹು ಸಂತೃಪ್ತರಾದರು. ದೇವತೆಗಳಿಗೆ ಅವರು ಹೀಗೆ ಉತ್ತರ ಕೊಟ್ಟರು. ಹರೇ ಕೃಷ್ಣ ಪ್ರಭುಜಿ. ದಂಡೋತ್.
ಸೊ ಅವರ ಕಳಕಳಿ ನಿವೇದನೆ ಕೇಳಿ ವಿಶ್ವರೂಪರು ಸಂತುಷ್ಟರಾಗ್ತಾರೆ. ಈಗ ವಿನಮ್ರವಾಗಿ ಯಾರಾದರೂ ಹೋದ್ರೆ ಅವರು ಯಾಚಿಸಿದ್ದು ಪೂರೈಕೆ ಆಗ್ತದೆ. ಯಾರು ತುಂಬಾ ಗರ್ವದಿಂದ ಹೋದ್ರೆ ಅವರ ಒಂದು ರಿಕ್ವೆಸ್ಟ್ ಪರಿಗಣನೆ ಮಾಡೋದಿಲ್ಲ. ಸೊ ವಿನಮ್ರತೆಯಿಂದ, ಆಕ್ಚುಲಿ ಹ್ಯೂಮಿಲಿಟಿ ಇಸ್ ಎ ಗ್ರೇಟ್ ಸ್ಟ್ರೆಂತ್. ಆ ವಿನಮ್ರತೆ ಭಾವನೆ ಆ ಒಂದು ಕೃಪೆಯನ್ನು ಅಟ್ರಾಕ್ಟ್ ಮಾಡ್ತದೆ ನಮ್ಮ ಹತ್ರ. ಸೊ ಅದಕ್ಕೆ ಹ್ಯೂಮಿಲಿಟಿ ಇಸ್ ಗ್ರೇಟ್ ಸ್ಟ್ರೆಂತ್. ಸೊ ನೆಕ್ಸ್ಟ್ ಶ್ಲೋಕ. ವಿಶ್ವರೂಪೋವಾಚ ವಿಗರ್ಹಿತಂ ಧರ್ಮಶೀಲೈರ್ ಬ್ರಹ್ಮವರ್ಚ ಉಪವ್ಯಯಂ ಕಥಂ ನು ಮದ್ವಿಧೋ ನಾಥ ಲೋಕೇಶೇ ಅಭ್ಯಾಚಿತಂ ಪ್ರತ್ಯಾಖ್ಯಾಸ್ಯತಿ ತಚ್ಚಿಷ್ಯ ಸೇವ ಸ್ವಾರ್ಥ ಉಚ್ಯತೆ. ಓಕೆ, ಕೀರ್ತಿಲತಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ವಿಶ್ವರೂಪರು ಹೇಳಿದರು, ಪುರೋಹಿತ ಪದವನ್ನು ಸ್ವೀಕರಿಸುವುದರಿಂದ ಈ ಮೊದಲು ಗಳಿಸಿದ ಬ್ರಹ್ಮಬಲವು ನಾಶವಾಗುವುದೆಂಬ ದೂಷಣೆ ಇದೆ. ಹಾಗಿದ್ದರೂ ನನ್ನಂತವರು ನಿಮ್ಮ ವೈಯಕ್ತಿಕ ಕೋರಿಕೆಯನ್ನು ಹೇಗೆ ನಿರಾಕರಿಸಬಲ್ಲರು? ನೀವೆಲ್ಲರೂ ಇಡೀ ವಿಶ್ವದ ಶ್ರೇಷ್ಠ ಅಧಿಪತಿಗಳಾಗಿದ್ದೀರಿ. ನಾನು ನಿಮ್ಮ ಶಿಷ್ಯ. ನಿಮ್ಮಿಂದ ಅನೇಕ ಪಾಠಗಳನ್ನು ಕಲಿಯಬೇಕು. ಆದ್ದರಿಂದ ನಾನು ತಿರಸ್ಕರಿಸಲಾರೆ. ನಾನು ನನ್ನ ಸ್ವಪ್ರಯೋಜನಕ್ಕಾಗಿ ಒಪ್ಪಲೇಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲೊಂದು ಮುಖ್ಯ ಒಂದು ವಿಷಯ ಏನಂತಂದ್ರೆ, ವಿಗರ್ಹಿತಂ ಧರ್ಮಶೀಲೆ ಬ್ರಹ್ಮವರ್ಚಂ ಉಪವ್ಯಯಂ. ಇಲ್ಲಿ ಹೇಳ್ತಾರೆ, ಈ ಒಂದು ಪೌರೋಹಿತ್ಯ ಏನಿದೆ, ಆ ಪೌರೋಹಿತ್ಯನ್ನು ಸ್ವೀಕರಿಸೋದ್ರಿಂದ, ಸೊ ಯಾರಾದ್ರೂ ಪುರೋಹಿತರಿದ್ರೆ ಅವ್ರು ಪುರೋಹಿತ ಮಾಡಿದ್ರೆ ಯಜ್ಞ ಹೋಮ ಪೂಜೆ ಇತ್ಯಾದಿ ಏನು ಮಾಡ್ತಾರೆ. ಅವರ ಯಜಮಾನರು ಕರೀತಾರೆ, ಯಾರಾದ್ರೂ ಕರೀತಾರೆ ಅವರನ್ನು, ಅವ್ರು ಪೌರೋಹಿತ್ಯ ಮಾಡ್ತಾರೆ. ಆ ಮಾಡುವಾಗ ಪುರೋಹಿತರು ತಮ್ಮ ಪುಣ್ಯವನ್ನು ಅವ್ರಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಅವ್ರು ಏನೋ ಸಮಾಧಾನಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಮನೆ ಶಾಂತಿ ಅಥವಾ ಮನೇಲಿ ಏನೋ ತೊಂದರೆ ಇದೆ, ಈ ಹೋಮ ಆ ಹೋಮ ಮಾಡಬೇಕು. ಆಗೇನಾಗ್ತದೆ, ಪುರೋಹಿತರ ಪುಣ್ಯ ಕ್ಷೀಣವಾಗ್ತದೆ. ಮತ್ತೆ ಅವರ ಪಾಪ, ಯಜಮಾನರ ಪಾಪ ಅವರು ಸ್ವೀಕರಿಸಬೇಕಾಗ್ತದೆ. ಸೊ ದಟ್ಸ್ ವಾಟ್ ಹ್ಯಾಪನ್ಸ್. ಸೊ ಕೆಲವು ದಿನದಿಂದ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವರು ಒಬ್ರು ಪುರೋಹಿತರನ್ನು ಕರಿತಾ ಇದ್ರು ಪೂಜೆಗಂತ. ಆ ಪುರೋಹಿತರು ಎಲ್ಲ ಕಡೆ ಹೋಗ್ತಾ ಇದ್ರು. ಇವ್ರ ಮನೆಯಲ್ಲಿ ವಾಸ್ತು ಹೋಮ ಮಾಡೋದು, ಇನ್ನೊಬ್ರು ಮನೆಯಲ್ಲಿ ನರಸಿಂಹ ಹೋಮ ಮಾಡೋದು, ಆ ಹೋಮ ಎಲ್ಲ ಹೋಗ್ತಾ ಇದ್ರು. ಈ ಸಲ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ, ಈಗ ನಾನು ಹೋಗೋದಿಲ್ಲ. ಆದರೆ ಯಾರು ನನಗೆ ಗೊತ್ತು, ಖಾಸ್ ಪರಿಚಯಸ್ಥರಿದ್ದಾರೆ, ಮತ್ತೆ ಅವರು ವ್ಯವಹಾರ ಯಾವ ರೀತಿ ಇದೆ ಅದೇ ಗೊತ್ತು ನನಗೆ. ಯಾರು ಕ್ಲೀನ್ ಆಗಿದ್ದಾರೆ, ಶುದ್ಧ ಜೀವನ ನಡೆಸ್ತಾರೆ, ಅವ್ರ ಮನೇಲಿ ಮಾತ್ರ ಮಾಡ್ತೀನಿ, ಎಲ್ಲರ ಕಡೆ ಹೋಗೋದಿಲ್ಲ ನಾನು. ಹೌದಾ, ಯಾಕೆ ಅಂತಂದ್ರೆ ಈ ರೀಸನ್ ಹೇಳ್ತಾರೆ. ಅವ್ರ ಕರ್ಮ ತಿನ್ಬೇಕು ನಾವು, ಅವ್ರ ಕರ್ಮ ಉಣ್ಣು ಬರ್ಬೇಕಾಗ್ತದೆ, ಅವ್ರದ್ದು ಎಷ್ಟು ಪಾಪ ಎಲ್ಲ ತಗೋಬೇಕಾಗ್ತದೆ, ನಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ, ನಮ್ಮ ಮನಃಶಾಂತಿ ಹಾಳಾಗ್ತದೆ. ಅದಕ್ಕೆ ನಾವು ಅದು ಬಿಟ್ಬಿಟ್ಟಿದ್ದೀನಿ. ಸೊ ಯಾರು ಗೊತ್ತು, ಯಾರು ವೈಷ್ಣವರಿದ್ದಾರೆ, ಭಕ್ತಿ ಸೇವೆ ಮಾಡ್ತಾರೆ, ಅವ್ರ ಮನೇಲಿ ಮಾತ್ರ ಹೋಗಿ ನಾವು ಈ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅವರು ಪುಣ್ಯವಂತರು, ಭಗವಂತನ ಅನುಗ್ರಹ ನಮಗೆ ಸಿಗ್ತದೆ, ಅವ್ರು ಸೇವೆ ಮಾಡೋದೇ ಆಗ್ತದೆ. ಸೊ ಅದಕ್ಕೆ ಅಲ್ಲಿ ಮಾತ್ರ ಹೋಗ್ತಾ ಇದ್ದೀನಿ, ಬೇರೆ ಕಡೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಂತಾರೆ. ಸೊ ಇಲ್ಲಿ ವಿಶ್ವರೂಪರವರು ಹೇಳ್ತಾರೆ, ನೀವು ರಿಕ್ವೆಸ್ಟ್ ಮಾಡಿದ್ದೀರಾ, ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಅನ್ನು ನಾನು ತಿರಸ್ಕರಿಸೋಕೆ ಆಗೋದಿಲ್ಲ. ಸೊ ನಾನು ನಿಮ್ಮ ಯಾಚನೆಯನ್ನು ಪೂರೈಸ್ತೀನಿ, ನಾನು ನಿಮ್ಮ ರಿಕ್ವೆಸ್ಟ್ ಅನ್ನು ಪೂರೈಸ್ತೀನಿ ಅಂತ ಅವ್ರು ಹೇಳ್ತಾರೆ. ಐ ಕೆನಾಟ್ ರೆಫ್ಯೂಸ್ ಯು, ಐ ಮಸ್ಟ್ ಅಗ್ರಿ ಫಾರ್ ಮೈ ಓನ್ ಬೆನಿಫಿಟ್. ನನ್ನ ಏವ ಸ್ವಾರ್ಥ ಉಚ್ಚತೆ, ನಿಮ್ಮ ಸೇವೆ ಮಾಡೋದ್ರಿಂದ ನನಗೆ ಒಳ್ಳೇದಾಗ್ತದೆ, ಅದಕ್ಕಾಗಿ ನಾನು ನಿಮ್ಮ ಒಂದು ರಿಕ್ವೆಸ್ಟ್ ಅನ್ನು ಸ್ವೀಕರಿಸ್ತೀನಿ ಅಂತ ಅವರು ಸ್ವೀಕರಿಸ್ತಾರೆ. So therefore priesthood, see that's the, we'll ನೋಡಿ. So when I accept the post of spiritual master neutralizes the sinful reactions of Yajamana, the one on whose behalf he performs again. So ಪುರೋಹಿತರು ಯಜಮಾನನ ಕರ್ಮವನ್ನು ನಾಶ ಮಾಡ್ತಾರೆ. ಈ ಒಂದು ದೀಕ್ಷೆ ಸಮಯದಲ್ಲಿ ಕೂಡ ಗುರುಗಳು ದೀಕ್ಷೆ ಕೊಡ್ತಾರೆ, ಆ ಶಿಷ್ಯನ ಕರ್ಮವನ್ನ ನಾಶಗೊಳಿಸ್ತಾರೆ, ಸ್ವೀಕಾರ ಮಾಡಿ ನಾಶ ಮಾಡ್ತಾರೆ. ಅದಕ್ಕೆ ಥ್ಯಾಂಕ್ಲೆಸ್ ಟಾಸ್ಕ್. ಗುರುಗಳು ನಮಗಾಗಿ ಎಷ್ಟು ಮಾಡಿದ್ದಾರೆ ಅಂತಂದ್ರೆ ಅದನ್ನ ನಾವು ಏನಂತಾರೆ ತೀರ್ಸೋಕ್ಕಾಗಲ್ಲ, ಋಣವನ್ನ ತೀರ್ಸೋಕ್ಕಾಗೋದಿಲ್ಲ, ಅಷ್ಟು ಉಪಕಾರ ಮಾಡಿದ್ದಾರೆ. ಯಾರಾದ್ರೂ ಒಬ್ಬ ವ್ಯಕ್ತಿ ನಾನು ಗುರುಗಳು ನನ್ನ ಪ್ರತಿ ಮಾಡಿದಂಥ ಋಣವನ್ನ ನಾನು ತೀರಿಸಬಹುದು ಅಂತ ಅನ್ಕೊಂಡ್ರೆ ಅವನು ಮೂರ್ಖ. ಇಟ್ಸ್ ನಾಟ್ ಪಾಸಿಬಲ್. ವಿನೋದ ಪಾತ್ರ, ಅವನೊಬ್ಬ ಜೋಕರ್. ಸೊ ಗುರುಗಳ ಪ್ರತಿ ಇರುವಂತ ಋಣನ ನಾವು ತೀರ್ಸೋಕೆ ಸಾಧ್ಯವೇ ಇಲ್ಲ.
So that's the result of the pious acts previously performed. ಆ ಪುರೋಹಿತ ಪೂರ್ವ ಕಾಲದಲ್ಲಿ ಮಾಡಿದ ಪುಣ್ಯ ಕರ್ಮ ನಾಶ ಆಗ್ತದೆ ಅವನು. Therefore, priesthood is not accepted by learned brahmanas. So ಬುದ್ಧಿವಂತ ಬ್ರಾಹ್ಮಣರು ಪೌರೋಹಿತ್ಯವನ್ನು ಸ್ವೀಕರಿಸುವುದಿಲ್ಲ. ಕೇವಲ ಅವ್ರು ಏನ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಫ್ರೀ ಅಡ್ವೈಸ್ ಕೊಡ್ತಾರೆ, ಶಾಸ್ತ್ರ ಟೀಚಿಂಗ್ ಮಾಡ್ತಾರೆ, ರೈಟ್, ಪೌರೋಹಿತ್ಯವನ್ನು ಮಾಡೋದಿಲ್ಲ. ಅದೇ ವಿಶ್ವರೂಪ ದೇವತೆಗಳ ಒಂದು ಸ್ಥಾನ, ಅವರು ಅತಿ ಗೌರವಾನ್ವಿತ ದೇವತೆಗಳು, ಪುಣ್ಯವಂತರು, ಅದಕ್ಕಾಗಿ ಅವರ ಸೇವೆಯನ್ನು ಸ್ವೀಕರಿಸ್ತಾರೆ. ಸೊ 36ನೇ ಶ್ಲೋಕದಲ್ಲಿ ಅಕಿಂಚನಾನಾಂ ಹಿ ಧನಂ ಶೀಲೋಂಚನಂ ತೇನೇಹ ನಿರ್ವರ್ತಿತ ಸಾಧು ಸತ್ಪ್ರಿಯಃ ಕಥಂ ವಿಗರ್ಹ್ಯಂ ನು ಕರೋಮ್ಯಧೀಶ್ವರಾಃ ಪೌರೋಧ ಸಂಹೃಷ್ಯತಿ ಯೇನ ದುರ್ಮತಿಃ. ಸುಂದರಿ ಪ್ರಿಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ವಿವಿಧ ಗ್ರಹಗಳ ಶ್ರೇಷ್ಠ ಅಧಿಪತಿಗಳೇ, ನಿಜವಾದ ಬ್ರಾಹ್ಮಣನಿಗೆ ಐಹಿಕ ಅಸ್ತಿತ್ವಗಳಿರುವುದಿಲ್ಲ. ಶಿಲೋಂಚನ ವೃತ್ತಿಯನ್ನು ಒಪ್ಪಿಕೊಂಡು ತನ್ನನ್ನು ಪೋಷಿಸಿಕೊಳ್ಳುತ್ತಾನೆ. ಎಂದರೆ ಅವನು ಹೊಲಗಳಲ್ಲಿ ಮತ್ತು ಸಗಟು ವ್ಯಾಪಾರ ಸ್ಥಳಗಳಲ್ಲಿ ಚೆಲ್ಲಿದ ಕಾಳುಗಳನ್ನು ಆರಿಸಿಕೊಳ್ಳುತ್ತಾನೆ. ಈ ರೀತಿಯಲ್ಲಿ ಗೃಹಸ್ಥ ಬ್ರಾಹ್ಮಣರು ತಪಸ್ಸು ಮತ್ತು ವ್ರತಗಳ ತತ್ವಗಳನ್ನು ನಿಜವಾಗಿ ಅನುಸರಿಸುತ್ತಾರೆ. ತಮ್ಮನ್ನು, ತಮ್ಮ ಸಂಸಾರವನ್ನು ಪೋಷಿಸುತ್ತಾರೆ ಮತ್ತು ಅಗತ್ಯವಾದ ಎಲ್ಲ ಪುಣ್ಯ ಕರ್ಮಗಳನ್ನು ಆಚರಿಸುತ್ತಾರೆ. ಪುರೋಹಿತ ವೃತ್ತಿಯಿಂದ ಸಂಪತ್ತನ್ನು ಗಳಿಸಿ ತೃಪ್ತಿಯನ್ನು ಹೊಂದಲು ಅಪೇಕ್ಷಿಸುವ ಬ್ರಾಹ್ಮಣನು ಖಂಡಿತವಾಗಿ ಬಹಳ ಕೀಳು ಬುದ್ಧಿಯವನಾಗಿರಬೇಕು. ಅಂತಹ ಪುರೋಹಿತ ಪದವಿಯನ್ನು ನಾನು ಹೇಗೆ ಒಪ್ಪಿಕೊಳ್ಳಲಿ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅಕಿಂಚನಾನಾಮಿದಂ ಶಿಲೋಂಚನಂ. ಯಾರು ಅಕಿಂಚನರು ಇರ್ತಾರೆ ಬ್ರಾಹ್ಮಣರು, ಅವರು ಬೇರೆಯವರಿಗಾಗಿ ಕೆಲಸ ಮಾಡೋದಿಲ್ಲ. ಓಕೆ, ಅವರು ಸರ್ವಿಸ್ ತಗೊಳ್ಳೋದಿಲ್ಲ. ಅಂದ್ರೆ ಈಗ ನೋಡಿ, ಸಾಫ್ಟ್ವೇರ್ ಇಂಜಿನಿಯರು, ಟೀಚರು ಏನೋ ಆಗಿ ಸರ್ವಿಸ್ ಮಾಡ್ತಾರಲ್ಲ, ಆ ರೀತಿ ಸೇವೆಯನ್ನ ಇವರು ಸ್ವೀಕರಿಸೋದಿಲ್ಲ ಬ್ರಾಹ್ಮಣರು. ಅವ್ರೇನ್ ಮಾಡ್ತಾರೆ? ಶಿಲೋಂಚನ. ಶಿಲೋಂಚನ ಅಂದ್ರೆ ಏನು? ಶಿಲೋಂಚನ ಅಂತಂದ್ರೆ ಯಾವಾಗ ಗದ್ದೆಯಲ್ಲಿ ರಾಶಿ ಮಾಡ್ತಾರೆ, ರಾಶಿ ಮಾಡಿ ಎಲ್ಲ ಬೀಜವನ್ನು ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಕೆಲವೊಂದು ಬೀಜಗಳು ಬಿದ್ದಿರ್ತವೆ, ಅದನ್ನು ಎತ್ಕೊಂಡು ಅವರು ಮನೆಗೆ ಹೋಗಿ ತೊಳೆದು ಊಟ ಮಾಡ್ತಾರೆ. ಇದಕ್ಕೆ ಶಿಲೋಂಚನ ವೃತ್ತಿ ಅಂತ ಕರೀತಾರೆ. ಇದು ಶ್ರೇಷ್ಠವಾದ ಬ್ರಾಹ್ಮಣರು ಪಾಲಿಸುವಂತಹ ಒಂದು ವಿಧಾನ. ಸೆಕೆಂಡ್ ಲೆವೆಲ್ ಇದೆ ಮಧುಕರಿ. ಮಧುಕರಿ ಅಂತಂದ್ರೆ ಬೇರೆ ಬೇರೆ ಮನೆಗೆ ಹೋಗೋದು, ಭಿಕ್ಷೆ ಬೇಡೋದು. ಬಹುತಿ ಭಿಕ್ಷಾಂದೇಹಿ, ಬಹುತಿ ಭಿಕ್ಷಾಂದೇಹಿ. ಹಿಂದಿನ ಕಾಲದಲ್ಲಿ ಸಾಧು ಸಂತರು ಹೋಗ್ತಾ ಇದ್ರು, ಈಗಲೂ ಹೋಗ್ತಾರೆ, ಬಟ್ ಸಿಟಿಯಲ್ಲಿ ಕಾಣಿಸೋದಿಲ್ಲ. ಸಿಟಿಯಲ್ಲಿ ಮನೆಗೆ ಹೋಗಕ್ಕೆ ಬಿಡಂಗಿಲ್ಲ, ಎಲ್ಲ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಸೊ ಹಳ್ಳಿಗಳಲ್ಲಿ ನೋಡ್ಬೋದು, ಮನೆಗೆ ಹೋಗ್ತಾರೆ, ಬಹುತಿ ಭಿಕ್ಷಾಂದೇಹಿ. ಅವರಿಗೆ ಭಿಕ್ಷೆ ಕೊಟ್ಟರೆ ಆ ಗೃಹಸ್ಥರಿಗೆ ಒಳ್ಳೇದಾಗ್ತದೆ. ಯಾಕೆಂದ್ರೆ ಅವರು ಸಾಧು ಸಂತರು ಅದನ್ನು ತಗೊಂಡೋಗಿ ಅಡುಗೆ ಮಾಡಿ ಭಗವಂತನಿಗೆ ಅರ್ಪಿಸಿ ಅದನ್ನು ಸೇವೆಯಲ್ಲಿ ತೊಡಗಿಸ್ತಾರೆ, ಅನುದಾನ ಮಾಡ್ತಾರೆ. ಸೊ ಕೊಟ್ಟವರಿಗೆ ಲಾಭ ಆಗ್ತದೆ. ಸೊ ಅದು ಸೆಕೆಂಡ್ ಲೆವೆಲ್. ಥರ್ಡ್ ಲೆವೆಲು ಒಬ್ಬರ ಮನೆಗೆ ಹೋಗಿ ಭಿಕ್ಷೆ ಪಡೋದು, ಪ್ರತಿದಿನ ಒಬ್ಬರ ಮನೆಗೆ ಹೋಗೋದು. ಲಾಸ್ಟ್ ಲೆವೆಲ್ ಅಂತಂದ್ರೆ ಸ್ಯಾಲ್ರಿ ತಗೊಳ್ಳೋದು. ಸೊ ಕುಲ ಬ್ರಾಹ್ಮಣರು, ಕುಲ ಪುರೋಹಿತರು ಮಂತ್ಲಿ ಇಷ್ಟಿಷ್ಟು ಸ್ಯಾಲ್ರಿ ತಗೊಂಡು ಜೀವನ ಮಾಡೋದು, ಅದು ಲಾಸ್ಟ್ ಗ್ರೇಡ್. ಸೊ ನಿಜವಾದ ಬ್ರಾಹ್ಮಣನ ಅಂತಂದ್ರೆ ಒಂದು ಸ್ಯಾಲ್ರಿ ತಗೊಳ್ಳೋದೇ ಇಲ್ಲ. ಭಗವಂತ ಎಷ್ಟು ಕೊಡ್ತಾನೆ ಅದರಲ್ಲಿ ಸಂತುಷ್ಟನಾಗಿರ್ತಾನೆ. ಕೊಡ್ಲಿಲ್ಲ ಅಂದ್ರೆ ಸಂತುಷ್ಟನಾಗಿರ್ತಾನೆ. ಕೊಟ್ಟರು ಸಂತುಷ್ಟನಾಗಿರ್ತಾನೆ, ಕೊಡ್ಲಿಲ್ಲ ಅಂದ್ರೆ ಸಂತುಷ್ಟನಾಗಿರ್ತಾನೆ. ದಟ್ ಇಸ್ ಹೈಯೆಸ್ಟ್ ಕ್ವಾಲಿಟಿ ಆಫ್ ಬ್ರಾಹ್ಮಣ. ಸೊ ಅಕಿಂಚನಾನಾಂ ಧನಂ ಹಿ ಶಿಲೋಂಚನಂ. So priest never demands anything from his disciples to live in opulence. ಒಬ್ಬ ನಿಜವಾದ ಬ್ರಾಹ್ಮಣ ತನ್ನ ಏನಂತಾರೆ ಶಿಷ್ಯರಿಂದ ತನಗಾಗಿ ಏನು ಬೇಡೋದಿಲ್ಲ. ಭಗವಂತನ ಸೇವೆ ಬೇಡ್ತಾನೆ, ತನ್ನ ಸ್ವಾರ್ಥಕ್ಕಾಗಿ ಏನು ಬೇಡೋದಿಲ್ಲ. ಭಗವಂತ ಏನಾದ್ರು ಕೊಟ್ಟರೆ ಅದನ್ನು ಸ್ವೀಕರಿಸ್ತಾನೆ, ಜೀವನ ನಡೆಸಿ. ಇವನ್ ಗೃಹಸ್ಥ ಬ್ರಾಹ್ಮಣನು ಕೂಡ, ಬರೀ ಸನ್ಯಾಸಿ ಬ್ರಹ್ಮಚಾರಿ ಅಲ್ಲ, ಇವನ್ ಗೃಹಸ್ಥ ಬ್ರಾಹ್ಮಣರು ಕೂಡ ಈ ರೀತಿ ಜೀವನ ಮಾಡ್ತಾ ಇದ್ರು. ದೇವರು ಎಷ್ಟು ಕೊಡ್ತಾನೆ ಅದರಲ್ಲಿ ಸಂತುಷ್ಟ ಆಗಿರ್ತಾ ಇದ್ರು. ಮತ್ತೆ ಚಾರ್ಜ್ ಮಾಡ್ತಾ ಇರಲಿಲ್ಲ. ಓಕೆ, ನಾನು ನಿನಗೆ ಇದು ಪಾಠ ಮಾಡ್ತೀನಿ, ನನಗೆ ಎಷ್ಟು ಒಂದು 10,000 ಕೊಡು. ಇಲ್ಲ, ನನಗೆ ಒಂದು ಹೋಮ ಮಾಡ್ತೀನಿ, ಅವ್ರಿಗೆ 20,000 ಕೊಡು. ಆ ರೀತಿ ಫಿಕ್ಸ್ ಮಾಡ್ತಾ ಇರಲಿಲ್ಲ. ಮಾಡ್ತಾರೆ, ಎಷ್ಟು ದಕ್ಷಿಣೆ ಬರ್ತದೆ ತಗೊಂಡು ಹೋಗ್ತಾರೆ. ಅದು ಎಣಿಸೋದಿಲ್ಲ ಕೂಡ, ತಗೊಂಡು ಹೋಗ್ತಾರೆ. ಎಷ್ಟು ಬೇಕಷ್ಟು ಸರ್ವಿಸಲ್ಲಿ ತೊಡಗಿಸ್ತಾರೆ, ಉಳಿದಿದ್ದನ್ನು ಹಂಚ್ಬಿಡ್ತಾರೆ.
So that is a high class, top quality Brahmana or Vaishnava. So in other words, a pure Brahmana voluntarily accepts a life of poverty. ಒಬ್ಬ ಬ್ರಾಹ್ಮಣನು, ನಿಜವಾದ ಬ್ರಾಹ್ಮಣ, ಭಿಕ್ಷುಕನ ವೃತ್ತಿಯನ್ನ ಸ್ವೀಕರಿಸ್ತಾನೆ. ಮಧುಕರ ವೃತ್ತಿ ನಮ್ಮದು ಹಾಡಿದೆಲ್ಲ, ಮಧುಕರ ವೃತ್ತಿ ನಮ್ಮದು, ಇದು ಬಲು ಚೆನ್ನಾಗಿ, ಟೆನ್ಷನ್ ಇಲ್ಲ. ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಹೋಗಿ ಸಂಗ್ರಹ ಮಾಡು, ತಿನ್ನೋದು, ಸುಖವಾಗಿರೋದು. ನಾಳೆಗಾಗಿ ನಾಳೆ ಯೋಚನೆ ಮಾಡು, ನಾಳೆಗಾಗಿ ಇವತ್ತು ಯೋಚನೆ ಮಾಡಂಗಿಲ್ಲ. ಸೊ ಒಬ್ಬ ಪ್ರಭುಪಾದ ಹೇಳ್ತಾರೆ, ಕೃಷ್ಣನಗರಲ್ಲಿ ನವದ್ವೀಪದ ಮಾಯಾಪುರ ಧಾಮ ಹತ್ರ ಅಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಒಬ್ಬ ದೊಡ್ಡ ಜಮೀನ್ದಾರ ಬಂದು, ನೀವು ದೊಡ್ಡ ಮನೆ ಕಟ್ಕೊಡ್ಲಾ, ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾರೆ. ಬ್ರಾಹ್ಮಣ ಹೇಳ್ತಾನೆ, ಬೇಡ, ನನಗೆ ಅದು ಬೇಡ ಅಂತ. ನೀವು ರೆಫ್ಯೂಸ್ಡ್. ಯಾಕಂದ್ರೆ ನಾನು ಆಲ್ರೆಡಿ ತುಂಬಾ ಸಂತೋಷವಾಗಿದ್ದೀನಿ, ಸುಖವಾಗಿದ್ದೀನಿ, ನನಗೇನು ಬೇಡ ಇದೆ. ಸೊ ನನ್ನ ಶಿಷ್ಯರು ಸ್ವಲ್ಪ ಅಕ್ಕಿ, ಗೋಧಿ, ಮತ್ತೆ ಏನಂತಾರೆ ಸ್ವಲ್ಪ ತರಕಾರಿ ಅದೆಲ್ಲ ತಂದು ಕೊಡ್ತಾರೆ, ಹುಣಸೆ ಹಣ್ಣು ತಂದು ಕೊಡ್ತಾರೆ, ಎಲೆಗಳು ತಂದು ಕೊಡ್ತಾರೆ, ಸಾಕು, ಅದೆಲ್ಲ ನಾನು ಜೀವನ ಕಳೀತಾ ಇದ್ದೀನಿ, ಮತ್ತೆ ನನಗೇನು ಬೇಡ ಅಂತ. ಯಾಕಂದ್ರೆ ಯಾರಿಂದ ನಾವು ದುಡ್ಡು ತಗೊಂತೀವಿ, ಡೊನೇಷನ್ ತಗೊಂತೀವಿ, ಅವ್ರ ಕರ್ಮ ಕೂಡ ನಾವು ತಗೋಬೇಕಾಗ್ತದೆ. ಕರೆಕ್ಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಡೊನೇಷನ್ ಬಂದ್ರೆ ಡೈರೆಕ್ಟ್ ಕೃಷ್ಣ ಸೇವೆಯಲ್ಲಿ ಕೊಟ್ಬಿಡೋದು, ಭಗವಂತನ ಸೇವೆಯಲ್ಲಿ. ಸೊ ಭಗವಂತ ನಮ್ಗೆ ಏನ್ ಕೊಡ್ತಾನೆ ಅದ್ರಲ್ಲಿ ಸಂತುಷ್ಟರಾಗಿರ್ಬೇಕು. ದಟ್ ಇಸ್ ಹೌ ಬ್ರಾಹ್ಮಣ lives his life. तथापि न प्रतिब्रूयां गुरुभिः प्रार्थितं यत् भवतां प्रार्थितं सर्वं प्राणैरर्थैश्च साधये. Yes, ಯಾರು ಓದ್ತೀರಾ? ಯಾರು ಓದಿಲ್ಲ? ಅವ್ರು ಓದಿ. Anybody? 4 ಶ್ಲೋಕ ಮಾತ್ರ ಇದೆಯಾ? ಹರೇ ಕೃಷ್ಣ ಪ್ರಭು, ಓದ್ಲಾ? ಒಂದೇ ಮಾತು. ನೀವೆಲ್ಲರೂ ನನಗಿಂತ ಶ್ರೇಷ್ಠರು ಆದ ಕಾರಣ ಪುರೋಹಿತನಾಗುವುದು ಕೆಲವು ಸಲ ಆಕ್ಷೇಪಕ್ಕೆ ಗುರಿ ಮಾಡಬಹುದು. ಆದರೂ ನಾನು ನಿಮ್ಮ ಅಲ್ಪ ಅಪೇಕ್ಷೆಗಳನ್ನು ಕೂಡ ತಿರಸ್ಕರಿಸಲಾರೆ. ನಿಮ್ಮ ಪುರೋಹಿತನಾಗಲು ಒಪ್ಪಿರುವೆ. ನನ್ನ ಪ್ರಾಣ ಮತ್ತು ಅರ್ಥಗಳನ್ನು ಅರ್ಪಿಸಿ ನಿಮ್ಮ ಬೇಡಿಕೆಯನ್ನು ಪೂರೈಸುತ್ತೇನೆ. ಹರೇ ಕೃಷ್ಣ. ಒಪ್ಕೊಂಡ್ಬಿಡ್ತಾರೆ. ಶ್ರೀ ಶುಕೋವಾಚ ತೇಭ್ಯ ಏವ ಪ್ರತಿಶ್ರುತ್ಯ ವಿಶ್ವರೂಪೋ ಮಹಾತಪಃ ಪೌರಹಿತ್ಯಂ ವೃತಶ್ಚಕ್ರೇ ಪರಮೇಣ ಸಮಾಧಿನಾ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು, ನಾನು ಓದ್ತೇನೆ. ಓಕೆ. ಶುಕಮುನಿಗಳು ಮುಂದುವರಿಸಿದರು. ರಾಜನೇ, ತಪಸ್ವಿಗಳಾದ ವಿಶ್ವರೂಪರು ದೇವತೆಗಳ ಮಾತು ಕೊಟ್ಟರು. ಅನಂತರ ದೇವತೆಗಳು ಅವರನ್ನು ಸುತ್ತುವರಿಸಿದರು. ಅವರು ಅವಶ್ಯವಾದ ಪುರೋಹಿತ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದ ಮತ್ತು ಲಕ್ಷ್ಯಪೂರ್ವಕವಾಗಿ ಆಚರಿಸಿದರು. ಹರೇ ಕೃಷ್ಣ. ಪೌರೋಹಿತ ಇದರ ಅರ್ಥ ಏನು? ಪುರಹಿತ, ಬೇರೆಯವರ ಹಿತ. ಇಲ್ಲ, ಹರೇ ಕೃಷ್ಣ ಪ್ರಭುಜಿ. ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡುವವರು. ಕರೆಕ್ಟ್. ಪುರಹಿತ ಅಂದ್ರೆ ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡುವುದು, ಇನ್ನೊಬ್ಬರ ಹಿತವನ್ನು ಬಯಸುವುದು. ರೈಟ್. ಪುರ ಅಂದ್ರೆ ಫ್ಯಾಮಿಲಿ. ಯಾರ ಮನೆಯಲ್ಲಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಅವರ ಹಿತಕ್ಕಾಗಿ ಪುರಹಿತ, ಅವರಿಗಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ದೇವತೆಗಳು ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ, ಅವರಿಗಾಗಿ ಸ್ವಲ್ಪ ಒಳ್ಳೇದನ್ನ ಮಾಡೋಣ ಅಂತ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ತನ್ನ ಮೇಂಟೆನೆನ್ಸ್ಗಾಗಿ ಅಲ್ಲ, ಈ ಒಂದು ಆಫರ್ ಬಂದಿದೆ, ಓಕೆ ಇಲ್ಲಿ ಪೂಜೆ ಮಾಡೋಣ, ಇಷ್ಟು ದುಡ್ಡು ಬರ್ತದೆ, ಆ ರೀತಿ ಅಲ್ಲ, ಅವರ ಹಿತಕ್ಕಾಗಿ ಅವರು ಸೇವೆಯನ್ನು ಸ್ವೀಕರಿಸ್ತಾರೆ. If priest's first duty is to see that his disciples benefit for spiritual and material way, all means ಆ ಶಿಷ್ಯರಿಗೆ ಬೆನಿಫಿಟ್ ಸಿಗಬೇಕು. ತಮಗಾಗಿ ಏನು ಬೇಕಿಲ್ಲ, ಅವರು ಹರಿನಾಮದಲ್ಲಿ ಮಗ್ನರಾಗಿದ್ದಾರೆ, ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಸೊ ದೇ ಡೋಂಟ್ ನೀಡ್ ಎನಿಥಿಂಗ್. ಬಟ್ ಇನ್ನೊಬ್ಬರ ಹಿತಕ್ಕಾಗಿ ಅವರು ಸೇವೆಯನ್ನು ಸ್ವೀಕರಿಸ್ತಾರೆ. ಸುರದ್ವಿಷಂ ಶ್ರಿಯಂ ಗುಪ್ತಾಂ ಔಷನಸ್ಯಾಪಿ ವಿದ್ಯೆಯ ಆಚದ್ಯಾದಾನ್ ಮಹೇಂದ್ರಾಯ ವೈಷ್ಣವಾಯ ವಿದ್ಯೆಯ ವಿಭುಃ. ಪ್ರಭು, ಹರೇ ಕೃಷ್ಣ. ಓದಿ ಮಹಾಪಾವನಿ ಮಾತು ಜೋಡಿ. ಸಾಮಾನ್ಯವಾಗಿ ದೈತ್ಯರನ್ನು ದೇವತೆಗಳ ಶತ್ರುಗಳೆಂದು ತಿಳಿಯಲಾಗುತ್ತದೆ.
ಅವರ ಐಶ್ವರ್ಯವನ್ನು ಶುಕ್ರಾಚಾರ್ಯರು ತಮ್ಮ ಬುದ್ಧಿಶಕ್ತಿ ಮತ್ತು ತಂತ್ರಗಳಿಂದ ರಕ್ಷಿಸಿದ್ದರು. ಆದರೆ ವಿಶ್ವರೂಪರು ಅತ್ಯಂತ ಶಕ್ತಿ ಸಂಪನ್ನರು. ಅವರು ನಾರಾಯಣ ಕವಚವೆಂಬ ರಕ್ಷಾಸ್ತೋತ್ರವನ್ನು ರಚಿಸಿದರು. ಅವರು ಈ ಚತುರ ಮಂತ್ರದಿಂದ ದೈತ್ಯರ ಐಶ್ವರ್ಯವನ್ನು ಅಪಹರಿಸಿ ಅದನ್ನು ಸ್ವರ್ಗಾಧಿಪತಿಯಾದ ಮಹೇಂದ್ರನಿಗೆ ಕೊಟ್ಟರು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ವೈಷ್ಣವ್ಯ ವಿದ್ಯೆಯ ವಿಭು. ಸೊ ವಿಶ್ವರೂಪನಿಗೆ ವೈಷ್ಣವ ವಿದ್ಯೆ ಗೊತ್ತಿತ್ತು, ನಾರಾಯಣ ಕವಚ ಮಂತ್ರ ಗೊತ್ತಿತ್ತು. ನಾರಾಯಣ ಕವಚ ಮಂತ್ರ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಆ ಮಂತ್ರದ ಪಠಣದಿಂದ ದೇವತೆಗಳು ಬಲಶಾಲಿ ಆದರು. ಅವರು ದಾನವರನ್ನ ಸೋಲಿಸಿ ತಮ್ಮ ಸಂಪತ್ತನ್ನು ಮತ್ತೆ ಪಡೆದುಕೊಂಡ್ರು. ಸೊ ಈ ಒಂದು ನಾರಾಯಣ ಕವಚ ಮಂತ್ರವನ್ನು ನಾವು ಮುಂದಿನ ಸರಿ ನೋಡೋಣ. ಓಕೆ, ಪವರ್ಫುಲ್ ಮಂತ್ರ. ಯಯಾ ಗುಪ್ತ ಸಹಸ್ರಾಕ್ಷೋ ಜಿಜ್ಞೇ ಸುರ ಚಮೋರ್ವಿಭು ತಾಂ ಪ್ರಾಹ ಸ ಮಹೇಂದ್ರಾಯ ವಿಶ್ವರೂಪ ಉದಾರಧೀಹಿ. ಹರೇ ಕೃಷ್ಣ. ಲಾಸ್ಟ್ ಯಾರು ಹೋಗ್ತೀರಾ? ಓದ್ಲ ಪ್ರಭುಜಿ? ಹೌದು. ವಿಶ್ವರೂಪನು ಅತ್ಯಂತ ಉದಾರಿಯಾಗಿದ್ದನು. ಅವರು ಸಹಸ್ರಾಕ್ಷನಾದ ಇಂದ್ರನಿಗೆ ಅವನನ್ನು ರಕ್ಷಿಸಿದ ಮತ್ತು ದೈತ್ಯರ ಸೈನ್ಯ ಬಲವನ್ನು ಜಯಿಸಿದ ಮಂತ್ರದ ರಹಸ್ಯವನ್ನು ಹೇಳಿದನು. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ 7ನೇ ಅಧ್ಯಾಯ ಸಂಪೂರ್ಣವಾಯಿತು. ಮುಂದಿನ ಅಧ್ಯಾಯ ನಾರಾಯಣ ಕವಚ, ಅದು ನೆಕ್ಸ್ಟ್ ವೆಡ್ನೆಸ್ಡೇ ನೋಡೋಣ. ಸೊ ನೆಕ್ಸ್ಟ್ ವೆಡ್ನೆಸ್ಡೇ ಕ್ಲಾಸು ಮಾಡ್ತಾನೆ ಕ್ಯಾಲೆಂಡರ್. ಯಾವ ಡೇಟ್ ಆಗ್ತದೆ ನೆಕ್ಸ್ಟ್ ವೆಡ್ನೆಸ್ಡೇ? 18, 17, 6, 27, 24 ಬರ್ಬೋದು. 24